Hi, Namaskara elligu. Welcome back to our channel Deeksha Vedantu Kannada for class 9 and 10. Nanu Nima chemistry master teacher Ankita Ma'am. So we are going to discuss about pH today from the chapter acids, bases and salts. So yaradru subscribe agilla antandre please subscribe to the channel and turn on the notifications and share the videos with your friends as well as family. Yes, we are going to discuss the fantastic journey through chemistry. So illi spelling mistake agidya, fantastic journey, pH. We are going to discuss about pH in this session. Enu pH andre enu, what do you mean by strength of acids and bases adanna navu discuss ಮಾಡ್ತಾ ಇದೀವಿ. So yes, in the last class what we have discussed about the chemical properties of acids and bases. So acids ಮತ್ತೆ bases ಹೇಗೆ ರಿಯಾಕ್ಟ್ ಮಾಡುತ್ತೆ ಬೇರೆ ಬೇರೆ ಸಬ್ಸ್ಟೆನ್ಸ್ ಜೊತೆ ಅನ್ನೋದನ್ನ ನಾವು ನೋಡಿದ್ದೀವಿ. ದ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್, ದ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್, ಮೆಟಲ್ ಬೈಕಾರ್ಬೋನೇಟ್ಸ್, ಏನೇನು ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನ ನೋಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಆ್ಯಂಡ್ ಬೇಸಸ್ ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಸಾಲ್ಟ್ ಆ್ಯಂಡ್ water. Along with that, so this is an exothermic reaction between acids and bases. ಅದಕ್ಕೆ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ is an exothermic reaction, ಅದನ್ನು ಸಹ ಓದಿದ್ದೀವಿ. So moving forward, we have discussed about Arrhenius theory of acids and bases. Arrhenius was a scientist who came up with a theory for acids and bases. Acid ಅಂದ್ರೆ ಏನು, ಬೇಸ್ ಅಂದ್ರೆ ಏನು ಅನ್ನೋದನ್ನ Arrhenius ಹೇಳ್ತಾರೆ. ಏನಂತ ಹೇಳ್ತಾರೆ Arrhenius? So according to Arrhenius, acids are those substances which ionize or dissociate to give H plus ions in water. H plus ions in water. ಅದಕ್ಕೆ ನಾವು acids ಅಂತ ಕರಿತೀವಿ. ಅದೇ bases ಅಂತ ಅಂದ್ರೆ ಏನು? These are the substances which ionize or dissociate to give OH minus ions in water. Hydroxide ions ಅನ್ನ ಕೊಡುತ್ತೆ. ಅದಕ್ಕೆ ನಾವು bases ಅಂತ ಕರಿತೀವಿ ಅಲ್ವಾ. ಸೊ ಆಸಿಡ್ಸ್ಗೆ ಎಕ್ಸಾಂಪಲ್ಸ್ ಇದೆ, HCl ಇದೆ, H2SO4, HNO3, ಕಾರ್ಬೋನಿಕ್ ಆಸಿಡ್. ದೇರ್ ಆರ್ ವೇರಿಯಸ್ ಎಕ್ಸಾಂಪಲ್ಸ್ ಫಾರ್ ಆಸಿಡ್ಸ್. ಬೇಸಸ್ ಆಲ್ಸೋ ಹ್ಯಾಸ್ ಎಕ್ಸಾಂಪಲ್ಸ್, NaOH, KOH, ಅಮೋನಿಯಂ ಹೈಡ್ರಾಕ್ಸೈಡ್. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಬೇಸಸ್. ಸೊ ಮೂವಿಂಗ್ ಫಾರ್ವರ್ಡ್, ಸೊ ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಸ್ಟ್ರೆಂತ್ ಬಗ್ಗೆ ನಾವು ಓದಿದ್ದೀವಿ. ಏನು ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಅಂತ ಅಂದರೆ ಹೇಗೆ ಡಿಫೈನ್ ಮಾಡ್ಬೋದು? ಏನು ಸ್ಟ್ರೆಂತ್ ಅಂದರೆ ಏನು? ಒಂದು ಸಿಂಪಲ್ಲು ಒಂದು ಏನು ಎಕ್ಸ್ಪೆರಿಮೆಂಟಲ್ ಸೆಟಪ್ ತಗೊಳ್ಳೋಣ. ಏನು ತಗೊಳ್ತೀವಿ ಅಂತ ಅಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಅ ಬೀಕರ್. ಒಂದು ಬೀಕರನ್ನು ತಗೋತೀವಿ, ಅದರಲ್ಲಿ ಎಲೆಕ್ಟ್ರೋಡನ್ನು ಡಿಪ್ ಮಾಡ್ತೀವಿ, ಒಂದು ಸೆಲ್ ಸೆಟಪ್ ಮಾಡ್ತೀವಿ, ಓಕೆನಾ. ಸೊ ಒಂದು ಬಲ್ಬನ್ನು ಅಟ್ಯಾಚ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ, ಎಸ್, ಸೊ ಇದು ಸೋರ್ಸು, ಬ್ಯಾಟ್ರಿ ಇದು. ಸೊ ಇದು ಬಲ್ಬು. ಏನು ಮಾಡ್ತಾ ಇದ್ದೀವಿ, ಸೊ ಒಂದು ಸೆಲ್ ಸೆಟಪ್ ಮಾಡ್ತಾ ಇದ್ದೀವಿ. ಇಲ್ಲೇನು ತಗೋತೀವಿ, ಫಸ್ಟು HCl ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೀರಲ್ಲಿ HCl ಹಾಕ್ತಾ ಇದ್ದೀವಿ. ಸೊ ದಿಸ್ ಬಲ್ಬ್ ಗ್ಲೋಸ್, ಸ್ಟಾರ್ಟ್ಸ್ ಗ್ಲೋಯಿಂಗ್. ಯಾಕೆ? ವಾಟರ್ ಈಗ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಕಂಡಕ್ಷನ್ ಆಗಬೇಕು, ಎಲೆಕ್ಟ್ರಿಕಲ್ ಕಂಡಕ್ಷನ್ ಆಗಬೇಕು, ಥರ್ಮಲ್ ಕಂಡಕ್ಷನ್ ಆಗಬೇಕು ಅಂತಂದರೆ ದೇರ್ ನೀಡ್ಸ್ ಟು ಬಿ ಅಯಾನ್ಸ್, ಫ್ರೀ ಅಯಾನ್ಸ್ ಇರಬೇಕು ಅಥವಾ ಫ್ರೀ ಆಟಮ್ಸ್ ಇರಬೇಕು ಅಲ್ವಾ. ಇಲ್ಲಿ ಏನಾಗ್ತಿದೆ, H ಪ್ಲಸ್ ಅಯಾನ್ಸ್ ಆಗಿ ಫಾರ್ಮ್ ಆಗ್ತಾ ಇದೆ. HCl ಈಸ್ ಗೆಟಿಂಗ್ ಡಿಸೋಸಿಯೇಟೆಡ್ ಇನ್ ಟು H ಪ್ಲಸ್ ಅಯಾನ್ಸ್ ಇನ್ ವಾಟರ್. ಸೊ ದೇರ್ ಈಸ್ ಗ್ಲೋ. ಬಲ್ಬ್ ಏನಾಗ್ತಾ ಇದೆ, ಬ್ರೈಟ್ ಗ್ಲೋ ತೋರಿಸ್ತಾ ಇದೆ. ಓಕೆ. ಸೊ ಇಲ್ಲಿ HCl ಬದಲಾಗಿ ನಾವು ಸಿಟ್ರಿಕ್ ಆ್ಯಸಿಡ್ ತಗೊಳ್ಳೋಣ ಅಥವಾ ಅಸೆಟಿಕ್ ಆ್ಯಸಿಡ್ ತಗೊಳ್ಳೋಣ. ಸೊ HCl ಬದಲು ನಾವೇನು ತಗೋತಾ ಇದ್ದೀವಿ ಈಗ, ಸಿಟ್ರಿಕ್ ಆ್ಯಸಿಡ್ ತಗೋತಾ ಇದ್ದೀವಿ. ಸಿಟ್ರಿಕ್ ಆ್ಯಸಿಡನ್ನು ಹಾಕಿದಾಗ ಇದಕ್ಕೆ HCl ಬದಲು ಏನಾಗುತ್ತೆ, ಡಿಸೋಸಿಯೇಷನ್ ಇಲ್ಲೂ ಸಹ ಆಗುತ್ತೆ. This is also an acid. So in water it dissociates to give H plus ions. That's absolutely right. But bulb ಏನಾಗುತ್ತೆ, there is a dim glow.
ಏನಾಗುತ್ತೆ, ಡಿಮ್ ಆಗಿ ಗ್ಲೋ ಆಗುತ್ತೆ. ಓಕೆ, ಸೊ ದಿಸ್ ಅಪ್ಲೈಸ್ ಫಾರ್ ಬೇಸಸ್ ಆಸ್ ವೆಲ್. ಸೊ ಇಲ್ಲಿ ಆ್ಯಸಿಡ್ ಬದಲು ಯಾವುದೋ ಒಂದು 2 ಬೇಸನ್ನು ತಗೊಳ್ಳೋಣ. ಒಂದು NaOH ತಗೊಳ್ಳೋಣ, ಇನ್ನೊಂದು NH4OH ತಗೊಳ್ಳೋಣ. ಒಂದು ಅಮೋನಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಅವಾಗ ಏನಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಇರೋವಂಥ ಸೆಟಪ್ ಏನಿದೆ ಅಲ್ಲಿ ಬಲ್ಬು ಬ್ರೈಟಾಗಿ ಗ್ಲೋ ಆಗುತ್ತೆ. ಅದೇ ಅಮೋನಿಯಂ ಹೈಡ್ರಾಕ್ಸೈಡ್ ಇರೋವಂಥ ಸೆಟಪಲ್ಲಿ ಏನಾಗುತ್ತೆ, ಬಲ್ಬು ಡಿಮ್ ಆಗಿ ಗ್ಲೋ ಆಗುತ್ತೆ. ಸೊ ದಿಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ರೆಸ್ಪೆಕ್ಟಿವ್ ಬೇಸಸ್. ಸೊ ಅದನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದ ಯೂನಿವರ್ಸಲ್ ಇಂಡಿಕೇಟರ್. ಸೊ ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ಏನು? ಸೊ ಯೂನಿವರ್ಸಲ್ ಇಂಡಿಕೇಟರ್ ಇಸ್ ಅ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್. ಲ್ಯಾಬ್ರೇಟ್ರಲ್ಲಿ ಯೂನಿವರ್ಸಲ್ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಬೇರೆ ಬೇರೆ ಇಂಡಿಕೇಟರ್ಸನ್ನು ಮಿಕ್ಸ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಯೂನಿವರ್ಸಲ್ ಇಂಡಿಕೇಟರ್ ಎಕ್ಸಿಬಿಟ್ಸ್ ಡಿಫ್ರೆಂಟ್ ಕಲರೇಷನ್ ಅಟ್ ಡಿಫ್ರೆಂಟ್ pH ಲೆವೆಲ್. ನಾವು pH ಬಗ್ಗೆ ಓದ್ತೀವಿ. ಸೊ ಬೇರೆ ಬೇರೆ pH ಅಲ್ಲಿ ಯೂನಿವರ್ಸಲ್ ಇಂಡಿಕೇಟರು ಬೇರೆ ಬೇರೆ ಕಲರನ್ನು ಎಕ್ಸಿಬಿಟ್ ಮಾಡುತ್ತೆ. ಇಟ್ ಹ್ಯಾಸ್ ಅ ವೈಡ್ ಅರೇ ಆಫ್ ಕಲರ್ಸ್, ವೈಡ್ ರೇಂಜ್ ಆಫ್ ಕಲರ್ಸ್. ಬ್ಲೂ ರೆಪ್ರೆಸೆಂಟ್ ಮಾಡುತ್ತೆ, ಪರ್ಪಲ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಡಾರ್ಕ್ ಗ್ರೀನ್, ಆಕ್ವಾ ಗ್ರೀನ್. ಸೊ ದೀಸ್ ಆರ್ ಡಿಫ್ರೆಂಟ್ ಕಲರ್ಸ್. ಸೊ ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಆಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ದ ಸಬ್ಸ್ಟೆನ್ಸ್ ಆರ್ ಅ ಸೊಲ್ಯೂಷನ್. ಸೊ ಒಂದು ಸಬ್ಸ್ಟೆನ್ಸು ಆಸಿಡಿಕ್ ಇದೆಯೋ ಅಥವಾ ಬೇಸಿಕ್ ಇದೆಯೋ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಯೂನಿವರ್ಸಲ್ ಇಂಡಿಕೇಟರ್. ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ? ಅದರ ಸ್ಟ್ರೆಂತ್ ಮೇಲೆ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟ್ರಾಂಗರ್ ದ ಆಸಿಡ್, ಸೊ ಆರ್ ದ ಸ್ಟ್ರಾಂಗರ್ ದ ಬೇಸ್ ಆರ್ ವೀಕರ್ ದ ಬೇಸ್, ದ ಕಲರ್ ವಿಲ್ ವೇರಿ. ಎಲ್ಲದಕ್ಕೂ ಒಂದೇ ಕಲರ್ ಕೊಡೋದಿಲ್ಲ. ಈಗ pH ನಾವು ಯಾವುದು ಲಿಟ್ಮಸ್ ಪೇಪರನ್ನು ತಗೊಂಡ್ರೆ ಏನಾಗುತ್ತೆ, ಒಂದು ರೆಡ್ ಇರುತ್ತೆ, ಇಲ್ಲ ಬ್ಲೂ ಆಗುತ್ತೆ ಅಕಾರ್ಡಿಂಗ್ ಟು ದ ಮೀಡಿಯಾ ಅಲ್ವಾ. ಆಸಿಡಿಕ್ ಇದ್ದರೆ ಒಂದು ಕಲರ್ ಆಗುತ್ತೆ, ಬೇಸಿಕ್ ಇದ್ದರೆ ಬೇರೆ ಒಂದು ಕಲರ್ ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ ಇಲ್ಲಿ, ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಇರೋದಿಲ್ಲ. ಅದೇ ಯೂನಿವರ್ಸಲ್ ಇಂಡಿಕೇಟರಲ್ಲಿ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಸ್ಟ್ರೆಂತ್ ಆಫ್ ದ ಆಸಿಡ್ ಆ್ಯಂಡ್ ಬೇಸಸ್ ಇಟ್ ಶೋಸ್ ವೈಡ್ ಅರೇ ಆಫ್ ಕಲರ್ಸ್. It can be in the form of a paper strip or a solution. So universal indicator solution ಆಗಿನೂ ಇರ್ಬೋದು, ಅಥವಾ ಅಡ್ಸರ್ಬೆಂಟ್ ಪೇಪರ್ ಯೂಸ್ ಮಾಡಿದ್ರೆ ಸೊ ನಮಗೆ ಶೀಟ್ಸ್ ಅಥವಾ ಪೇಪರ್ ಸ್ಟ್ರಿಪ್ಸಲ್ಲೂ ಸಿಗುತ್ತೆ. ಸೊ ಮೂವಿಂಗ್ ಫಾರ್ವರ್ಡ್, ಎಲ್ಲ ಕಡೆ pH ಅಂತ ಹೇಳ್ತಾ ಇದ್ದೀನಿ. ಏನು ಹಾಗಿದ್ರೆ pH ಅಂತ ಅಂದರೆ, ಸೊ ದ pH ಸ್ಕೇಲ್ is a commonly used scale to measure the acidity or the basicity of a substance. ಸೊ ಒಂದು ಸಬ್ಸ್ಟೆನ್ಸು ಎಷ್ಟು ಅಸಿಡಿಕ್ ಇದೆ, ಒಂದು ಸಬ್ಸ್ಟೆನ್ಸ್ ಎಷ್ಟು ಬೇಸಿಕ್ ಇದೆ ಅನ್ನೋದನ್ನು pH ಸ್ಕೇಲು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದ ಪಾಸಿಬಲ್ ವ್ಯಾಲ್ಯೂಸ್ ಆನ್ ದ pH ಸ್ಕೇಲ್ ರೇಂಜ್ ಫ್ರಮ್ 0 to 14. ಎಲ್ಲಿಂದ ಎಲ್ಲಿ ತನಕ pH ಸ್ಕೇಲ್ ರೇಂಜ್ ಆಗುತ್ತೆ ಅಂತಂದರೆ 0 to 14. ಆ್ಯಂಡ್ ಅಸಿಡಿಕ್ ಸಬ್ಸ್ಟೆನ್ಸಸ್ ಹ್ಯಾವ್ pH ವ್ಯಾಲ್ಯೂಸ್ ರೇಂಜಿಂಗ್ ಫ್ರಮ್ 1 to 7. ಸೊ ಅಸಿಡಿಕ್ ಇದೆ ಒಂದು ಸಬ್ಸ್ಟೆನ್ಸು ಅಂತ ಅಂದರೆ pH ವ್ಯಾಲ್ಯೂ ಎಷ್ಟಿರುತ್ತೆ, 0 to 7 ಇರುತ್ತೆ, ಅಥವಾ 1 to 7 ಅಂತಲೂ ಬರ್ಬೋದು. ಓಕೆ, ಆ್ಯಂಡ್ ದ ಆಲ್ಕಲೈನ್ ಆರ್ ಬೇಸಿಕ್ ಸಬ್ಸ್ಟೆನ್ಸ್ ಹ್ಯಾವ್ pH ವ್ಯಾಲ್ಯೂಸ್ ರೇಂಜಿಂಗ್ ಫ್ರಮ್ 7 to 14. ಆಲ್ಕಲೈನ್ ಅಥವಾ ಬೇಸಿಕ್ ಅಂತಲೂ ಕರಿಬೋದು. ನಾವು ಆಲ್ಕಲೀಸ್, ಬೇಸಸ್ ಅಂತ ಓದಿದ್ದೀವಿ ಅಲ್ವಾ. ಆಲ್ಕಲೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಗೆಟ್ ಡಿಸಾಲ್ವ್ಡ್ ಇನ್ ವಾಟರ್. Alkalis are the bases that dissolve in water. So a perfectly neutral substance will have a pH of exactly 7, 0 in the 14. ಮಧ್ಯ ಇರೋಂಥ ನಂಬರ್ ಯಾವುದು, 7. ಸೊ 7 ಇದೆ, pH 7 ಇದೆ ಅಂತ ಅಂದರೆ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಈಸ್ ನ್ಯೂಟ್ರಲ್ ಅಂತ ಹೇಳಬಹುದು. ದ್ಯಾಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಈಸ್ ನ್ಯೂಟ್ರಲ್. ಹಾಗಿದ್ರೆ pH ಅಂದ್ರೆ ಏನು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ pH? ಪವರ್ ಆಫ್ ಹೈಡ್ರೋಜನ್. pH ಅಂದರೆ ಪವರ್ ಆಫ್ ಹೈಡ್ರೋಜನ್ ಅಯಾನ್ ಅಂದರೆ H+ ಅಯಾನ್ಸ್. ಆ್ಯಂಡ್ ದ pH ವ್ಯಾಲ್ಯೂ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್. ಇಟ್ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ inversely proportional to the concentration of H+ ions. ಅಂದರೆ H+ ions ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ pH ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ H+ ವ್ಯಾಲ್ಯೂ, H+ ions ಕಾನ್ಸಂಟ್ರೇಷನ್ನು ಏನಾಗುತ್ತೆ, ಜಾಸ್ತಿ ಆಗ್ತಾ ಅಥವಾ ಕಡಿಮೆ ಆಗ್ತಾ ಹೋದರೆ pH ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಅಸಿಡಿಕ್ ಅಂತಂದರೆ 0 to 7 ಇದೆ. ವಿ ನೋ ದ್ಯಾಟ್ acids are those substances which furnish H+ ions in water. So acidic ಅಂತ ಅಂದರೆ
H ಪ್ಲಸ್ ಇಯಾನ್ಸ್ ಕಾನ್ಸಂಟ್ರೇಷನು ಜಾಸ್ತಿ ಇರುತ್ತೆ. ಬೇಸಿಕ್ ಅಂತ ಅಂದರೆ OH ಮೈನಸ್ ಇಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, H ಪ್ಲಸ್ ಇಯಾನ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ನ್ಯೂಟ್ರಲ್ ಸೊಲ್ಯೂಷನ್ಸಲ್ಲಿ ಏನಾಗುತ್ತೆ, ಸೊ ದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆ್ಯಂಡ್ OH ಮೈನಸ್ ಅಯಾನ್ಸ್ ಈಸ್ ಈಕ್ವಲ್. ಎರಡು ಈಕ್ವಲ್ ಕಾನ್ಸಂಟ್ರೇಷನ್ನಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ pH ಸ್ಕೇಲ್. ಸೊ ಮೂವಿಂಗ್ ಫಾರ್ವರ್ಡ್, ಸೊ ಕಲರ್ ಡಿಫ್ರೆನ್ಸ್ ಹೇಗಿದೆ ನೋಡಿ ಇಲ್ಲಿ. ಬ್ಯೂಟಿಫುಲ್ ಕಲರ್ಸ್ ಅಲ್ವಾ. ಸೊ 0 ಇಂದ 14 ತನಕ, 0 ಇಂದ 14 ತನಕ ಇದೆ ಕಲರ್ ಡಿಫ್ರೆನ್ಸಸ್. ಹೇಗೆ ತೋರಿಸುತ್ತೆ? ಸೊ ಲೆಟ್ಸ್ ಸಿ. 0 means that particular substance is extremely acidic ಅಂತ ಅರ್ಥ. It's a very strong acid. ಓಕೆ, ಸೊ 0 ಅಂತ ಇದೆ ಅಲ್ವಾ. ಎಸ್, 0 ಅಂದರೆ ಏನು ಹೇಳಿದೆ, more number of H plus ions, more number of H plus ions, less number of OH minus ions. ಆ್ಯಂಡ್ ನಾವು ಲಾಸ್ಟ್ ಕ್ಲಾಸಲ್ಲಿ ಅದನ್ನು ಸಹ ಡಿಸ್ಕಸ್ ಮಾಡಿದ್ದೀವಿ. H ಪ್ಲಸ್ ಅಯಾನ್ಸ್, ದೀಸ್ ಆರ್ ವೆರಿ ಅನ್ಸ್ಟೇಬಲ್, ವೆರಿ ಸ್ಮಾಲ್. ಹಾಗಾಗಿ ಏನಾಗಿ ಉಳ್ಕೊಳ್ಳುತ್ತೆ ವಾಟರಲ್ಲಿ, ವಾಟರ್ ಜೊತೆ ರಿಯಾಕ್ಟ್ ಮಾಡಿ ಹೈಡ್ರೋನಿಯಮ್ ಅಯಾನ್ ಆಗುತ್ತೆ, H ಪ್ಲಸ್ ಅಯಾನ್ಸ್ ಆಗುತ್ತೆ, ಸಾರಿ H3O ಪ್ಲಸ್ ಅಯಾನ್ಸ್ ಆಗುತ್ತೆ. H ಪ್ಲಸ್ ಅಯಾನ್ಸಿಂದ H3O ಪ್ಲಸ್ ಅಯಾನ್ಸ್ ಆಗುತ್ತೆ ಇನ್ ಆರ್ಡರ್ ಟು ಬಿ ಮೋರ್ ಸ್ಟೇಬಲ್. ಸೊ H ಪ್ಲಸ್ ಅಯಾನ್ಸ್ ಕಾನ್ಸಂಟ್ರೇಷನು ಜಾಸ್ತಿ ಇದೆ ಅಂತ ಇಲ್ಲಿ, ಲೆಸ್ OH ಮೈನಸ್ ಅಯಾನ್ಸ್ ಕಾನ್ಸಂಟ್ರೇಷನ್ ಅಂತ ಅರ್ಥ. ಅದೇ ಆನ್ ಮೂವಿಂಗ್ ಫ್ರಮ್ ಮಿಡಲ್ ಟು ರೈಟ್ ಸೈಡ್ ಏನಿದೆ, ಮೋರ್ OH ಮೈನಸ್ ಅಯಾನ್ಸ್, ಹೈಡ್ರಾಕ್ಸೈಡ್ ಅಯಾನ್ಸ್ ಜಾಸ್ತಿ ಇರುತ್ತೆ, ಲೆಸ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್ ಅಂತ ಅರ್ಥ. ನ್ಯೂಟ್ರಲ್ ಸೊಲ್ಯೂಷನ್, ಪರ್ಫೆಕ್ಟ್ಲಿ ನ್ಯೂಟ್ರಲ್ ಸೊಲ್ಯೂಷನ್ ಅಂತಂದರೆ pH 7 ಇರುತ್ತೆ. ಯಾವ ಕಲರ್ ತೋರಿಸುತ್ತೆ ಆ ಸೊಲ್ಯೂಷನ್ನು? ಗ್ರೀನ್ ಕಲರ್ ತೋರಿಸುತ್ತೆ. ಸೊ ಇಲ್ಲೇನಾಗುತ್ತೆ, H3O plus ions, concentration of H3O plus ions will be equal to concentration of OH minus ions. Neutral solution ಇದೆ ಅಂತ ಅಂದರೆ. So depending upon the strength of the acid or strength of the basis, the color changes. ನೋಡಿ, on moving from middle to the far left, ಕಲರ್ ಚೇಂಜ್ ಆಗ್ತಾ ಇದೆ. ಡಾರ್ಕ್ ಗ್ರೀನ್ ಇರೋದು ಲೈಟ್ ಗ್ರೀನ್ ಆಗ್ತಿದೆ, ಯೆಲ್ಲೋಯಿಶ್ ಗ್ರೀನ್ ಅಲ್ವಾ, ಲೆಮನ್ ಎಲ್ಲೋ, ಮಸ್ಟರ್ಡ್ ಎಲ್ಲೋ, ಆರೆಂಜ್, ರೆಡ್ ಆಗ್ತಾ ಇದೆ. ಆನ್ ಮೂವಿಂಗ್ ಫ್ರಮ್ ದ ಮಿಡ್ ಪಾಯಿಂಟ್ ಟು ದಟ್ ಈಸ್ ನ್ಯೂಟ್ರಲ್ ಟು ಸೊ ಫಾರ್ ರೈಟ್ ಏನಾಗ್ತಿದೆ, ಕಲರ್ ಎಷ್ಟು ಚೇಂಜಿಂಗ್ ಅಗೇನ್, ಏನು ಯಾವ್ಯಾವ ಕಲರ್ ಆಗ್ತಾ ಇದೆ? ಸೊ ಡಿಸ್ಟೆಂಪರ್ ಗ್ರೀನ್ ಆಗ್ತಾ ಇದೆ, ಆಕ್ವಾ ಗ್ರೀನ್, ದೆನ್ ಬ್ಲೂ, ಯಾವುದು ಸಿ ಬ್ಲೂ ಆಗ್ತಾ ಇದೆ, ನೇವಿ ಬ್ಲೂ ಆಗ್ತಿದೆ, ಪರ್ಪಲ್, ಡಾರ್ಕ್ ಪರ್ಪಲ್ ಆ್ಯಂಡ್ ವೈಲೆಟ್ ಕಲರ್, ಡಾರ್ಕ್ ವೈಲೆಟ್ ಕಲರ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅಬೌಟ್ ದ pH ಸ್ಕೇಲ್. ಕಲರ್ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆನ್ ಮೂವಿಂಗ್ ಫಾರ್ವರ್ಡ್, ಸೊ ದೇರ್ ಆರ್ ಸಮ್ ಕಾಮನ್ ಸಬ್ಸ್ಟೆನ್ಸಸ್, ನಾವು ಡೇ ಟು ಡೇ ಯೂಸ್ ಮಾಡೋವಂಥದ್ದು ಅಥವಾ ನಮ್ಗೆ ಗೊತ್ತಿರೋ ಅಂಥ ಸಬ್ಸ್ಟೆನ್ಸಸ್ನ pH ಕೊಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ ಆ್ಯಸಿಡ್, ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಜ್ಯೂಸ್ ಇರುತ್ತೆ ಅಲ್ವಾ. ಸೊ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಅಲ್ವಾ, ಅದು ಇಟ್ ಈಸ್ ವೆರಿ ಹೈಲಿ ಅಸಿಡಿಕ್. ಗ್ಯಾಸ್ಟ್ರಿಕ್ ಆ್ಯಸಿಡಿಗೆ ಎಷ್ಟಿದೆ pH? ಇಟ್ ಈಸ್ 1, ಅಂದರೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅಸಿಡಿಕ್ ಇನ್ ನೇಚರ್. ಇಫ್ ಯು ಟಾಕ್ ಅಬೌಟ್ ಲೆಮನ್ ಜ್ಯೂಸ್, ಸೊ ಲೆಮನ್ ಜ್ಯೂಸು ಎಷ್ಟಿದೆ? 2, ಆರೆಂಜ್ ಜ್ಯೂಸ್ 3, ಟೊಮೆಟೊ ಜ್ಯೂಸ್ pH 4, ಬ್ಲ್ಯಾಕ್ ಕಾಫಿ ಇಟ್ ಈಸ್ ಹ್ಯಾವಿಂಗ್ ಅ pH 5, ಯೂರಿನ್ 6, ಡಿಸ್ಟಿಲ್ಡ್ ವಾಟರ್ 7. ಸೊ ಡಿಸ್ಟಿಲ್ಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಮ್ಮ ಮನೇಲಿ ಯೂಸ್ ಮಾಡೋವಂಥ ವಾಟರು ಏನು ನ್ಯೂಟ್ರಲ್ ಇರುತ್ತಾ pH? ನೋ, ನಾಟ್ ರಿಯಲಿ. ಎಕ್ಸಾಕ್ಟ್ pH 7 ಇರೋದಿಲ್ಲ. ಯಾಕೆಂದರೆ ದೇರ್ ಆರ್ ಮಿನರಲ್ಸ್, ದೇರ್ ಆರ್ ಸಾಲ್ಟ್ಸ್ ದಟ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್ ಅಲ್ವಾ. ಹಾಗಾಗಿ ಏನಾಗುತ್ತೆ, ಎಕ್ಸಾಕ್ಟು pH 7 ಇರೋದಿಲ್ಲ ನಾವು ಕುಡಿಯೋವಂಥ ವಾಟರ್, ನಾವು ಕನ್ಸ್ಯೂಮ್ ಮಾಡೋವಂಥ ವಾಟರ್. ಸಿ ವಾಟರ್ ಇಸ್ ಸ್ಲೈಟ್ಲಿ ಸ್ಯಾಲಿನ್, ಆಲ್ಕಲೈನ್ ವಾಟರ್, ಆಲ್ಕಲಿನಿಟಿ ಇರುತ್ತೆ. ಬೇಕಿಂಗ್ ಸೋಡಾ, ಸೊ ನಾವು ಏನು ಬೋಂಡಾ ಮಾಡ್ತಾ ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ. ಆಮೇಲೆ ಬೇಕ್ ಮಾಡ್ತಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ, ಪೇಸ್ಟ್ರೀಸ್ ಮಾಡೋಕ್ಕೆ, ಕೇಕ್ಸ್ ಮಾಡೋಕ್ಕೆ. ಇನ್ ಆರ್ಡರ್ ಟು ಮೇಕ್ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಫ್ಲಫಿ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ. ಇಟ್ ಈಸ್ ಸ್ಲೈಟ್ಲಿ ಬೇಸಿಕ್ ಇನ್ ನೇಚರ್. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಈಸ್ ಆನ್ ಆ್ಯಂಟಾಸಿಡ್, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಟಾಸಿಡ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ಆರ್ ದ mild bases that are used
when a person has acidity ಇದ್ದಾಗ ಮಿಲ್ಕ್ ಆಫ್ ಮೆಗ್ನೀಷಿಯಾ ಆ್ಯಂಟಾಸಿಡನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅಮೋನಿಯಾ ಸೊಲ್ಯೂಷನ್, ಕ್ಲೀನಿಂಗ್ ಏಜೆಂಟ್ಸಲ್ಲಿ ಅಮೋನಿಯಾನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಕ್ವೈಟ್ ಸ್ಟ್ರಾಂಗ್ ಬೇಸ್ 11 ಇದೆ. ಸೋಪಿ ವಾಟರ್ 12, ಬ್ಲೀಚ್ 13, pH 13 ಇದೆ ಅಂದರೆ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್ ಅಂತ ಅರ್ಥ. ಸೊ ದಿಸ್ ಈಸ್ ಅಬೌಟ್ ದ pH values of few commonly found substances. Moving forward, so a question is there. What's the question? Which of the following statements are correct about the aqueous solution of an acid and of a base? So ಯಾವುದು ಕರೆಕ್ಟ್ ಇದೆ ಇಲ್ಲಿ ಅಂತ ಕೇಳಿದ್ದಾರೆ. ಸೊ ಎಲಿಮಿನೇಟ್ ಮಾಡೋಣ. ಇಲ್ಲಿ ಹೈಯರ್ ದ pH ಸ್ಟ್ರಾಂಗರ್ ದ ಆಸಿಡ್. ಹೌದಾ? pH ಜಾಸ್ತಿ ಆದಂಗೆ ಸ್ಟ್ರೆಂತ್ ಆಫ್ ದ ಆಸಿಡ್ ಜಾಸ್ತಿ ಆಗುತ್ತಾ ನೋಡೋಣ. ಸೊ ಹೈಯರ್ ದ pH ಆಸ್ ಇನ್ 0 to 14 ಇದೆ ಅಲ್ವಾ. ಸೊ ಇಫ್ pH ಈಸ್ ಗ್ರೇಟರ್ ದ್ಯಾನ್ 7, pH 7ಗಿಂತ ಜಾಸ್ತಿ ಇದ್ದರೆ ದ ಸಬ್ಸ್ಟೆನ್ಸ್ ಈಸ್ ಬೇಸಿಕ್ ಇನ್ ನೇಚರ್. ಇಫ್ ದ pH ಈಸ್ ಲೆಸ್ ದ್ಯಾನ್ 7, ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಈಗ ಅನಲೈಸ್ ಮಾಡೋಣ ಎಲ್ಲ ಸ್ಟೇಟ್ಮೆಂಟ್ಸನ್ನು. ಸೊ higher the pH stronger the acid. ನೋಡಿ, higher the pH stronger the acid. No, this is wrong. ಅಲ್ವಾ? This is wrong. Next, higher the pH weaker the acid. ಹೌದಾ? pH ಜಾಸ್ತಿ ಇದ್ರೆ weaker the acid. Yes, this is true. Lower the pH stronger the base. ನೋಡಿ, pH ಜಾಸ್ತಿ ಆದಂಗೆ ಬೇಸಿಸಿಟಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ರಾಂಗ್. ನೆಕ್ಸ್ಟ್, ಲೋವರ್ ದ pH weaker the base. pH ಕಡಿಮೆ ಇದೆ ಅಂತಂದರೆ, pH ವ್ಯಾಲ್ಯೂ ಕಡಿಮೆ ಇದೆ ಅಂತಂದರೆ ಬೇಸಿಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದಾ? ಆಬ್ಸಲ್ಯೂಟ್ಲಿ ರೈಟ್. ಲೋವರ್ ದ pH ವೀಕರ್ ದ ಬೇಸ್. ಬೇಸ್ ಏನಾಗುತ್ತೆ? ವೀಕ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಹಿಯರ್. ಫಸ್ಟ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್. ಮೂವಿಂಗ್ ಆನ್. So there is another question. 5 solutions A, B, C, D and E have pH values 7, 3, 9, 5 and 13 respectively. So the correct order of increasing acid strength, acidic strength alli ನಾವು increasing order ಬರಿಬೇಕು. ಸೊ increasing order ಅಂದರೆ ಏನು? ಚಿಕ್ಕದ್ರಿಂದ ದೊಡ್ಡದು ಬರಿತಾ ಹೋಗಬೇಕು ಅಲ್ವಾ. 5 solutions ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಬರ್ಕೊಳ್ಳೋಣ and their respective pH value. ಸೊ A, B, C, D, E. pH ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ. ಇದು pH ವ್ಯಾಲ್ಯೂ 7 ಇದೆ, B 3, C 9, 5 and 13. ಸೊ acidic strength, increasing acidic strength ಅಂದರೆ increasing acidic strength. ಕಡಿಮೆಯಿಂದ acidic strength ಕಡಿಮೆ ಲೋವೆಸ್ಟ್ ಇರೋದ್ರಿಂದ ಹೈಯೆಸ್ಟ್ ಹೋಗಬೇಕು. ಹಾಗಿದ್ರೆ ಯಾವುದು ಕರೆಕ್ಟ್ ಆರ್ಡರ್? ಯಾವುದು ಫಸ್ಟ್ ಬರಬೇಕು ಇಲ್ಲಿ? ಇದು ಫಸ್ಟ್ ಬರಬೇಕು. ಯಾಕೆ? ಇಟ್ ಈಸ್ ಕ್ವೈಟ್ ಬೇಸಿಕ್ ಇನ್ ನೇಚರ್. pH ವ್ಯಾಲ್ಯೂ 13 ಇದೆ. ಇಟ್ಸ್ ಅ ಸ್ಟ್ರಾಂಗ್ ಬೇಸ್. ಸೊ E comes first and then we have C, then we have A, then D, last B. B ಯಾಕೆ? pH is 3 ಅಂದರೆ it is quite a strong acid. Okay, this is the increasing acidic strength of the respective solutions. So if we move forward, yes, so pH scale ಅಂದರೆ ನಮ್ಗೆ ಏನು ಅಂತ ಗೊತ್ತಾಗಿದೆ. 0 ಇಂದ 14 ತನಕ ರೇಂಜ್ ಆಗುತ್ತೆ ವ್ಯಾಲ್ಯೂಸು, 7 being the neutral. So uses of universal indicator pH scale. This indicator exhibits acidity or alkalinity of diverse substances like sludge, soil, food, sewage, etc. solutions and liquids such as normal water, waste water, etc. ಸೊ pH ಬಗ್ಗೆ ತಿಳ್ಕೊಳ್ಳೋದು, pH ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆ? ಇಂಡಸ್ಟ್ರೀಸಲ್ಲಿ ಡ್ಯೂರಿಂಗ್ ಪ್ರೊಡಕ್ಷನ್ ಆಫ್ ವೇರಿಯಸ್ ಕೆಮಿಕಲ್ಸ್,
ಸೊ ಟೆಸ್ಟ್ ಮಾಡಬೇಕು ಪಿ ಎಚ್ ಎಷ್ಟಿದೆ ಅನ್ನೋದನ್ನು ಇನ್ ಆರ್ಡರ್ ಟು ಗೆಟ್ ದ ಡಿಸೈರ್ಡ್ ಪ್ರಾಡಕ್ಟ್ಸ್. ಅಥವಾ ಸೊ ಇಂಡಸ್ಟ್ರೀಸಿಂದ ಸೀವೇಜನ್ನ ಬಿಡ್ತಾರೆ ಅಲ್ವಾ, ಅದು ಸಹ ಪಿ ಎಚ್ನ ನೋಡ್ಕೋಬೇಕು. ಯಾಕೆ ಸೀವೇಜು ತುಂಬ ಆ್ಯಸಿಡಿಕ್ ಇದೆ ಅಂತ ಅಂದರೆ ಇಂಡಸ್ಟ್ರೀಸಿಂದ ಎಲ್ಲಿ ಬಿಡ್ತಾರೆ, ಯೂಶಲಿ ಕೆರೆಗಳಿಗೆ, ರಿವರ್ಸ್ಗೆ, ಸೊ ವಾಟರ್ ರಿಸೋರ್ಸ್ಗೆ ಬಿಡ್ತಾರೆ ಅಲ್ವಾ. ಸೊ ಪಿ ಎಚ್ ತುಂಬ ಜಾಸ್ತಿ ಆದರೆ ಅಥವಾ ಪಿ ಎಚ್ ತುಂಬ ಕಡಿಮೆ ಆದರೆ it is detrimental to the life of aquatic animals as well as plants. So we need to keep the pH value in mind whenever we are synthesizing something, producing something, ಯಾವುದು ಪ್ರೊಡಕ್ಷನ್ ಆಗ್ತಿದೆ ಅಂತ ಅಂದರೆ ಅದ್ರ ಬಗ್ಗೆ ಇಟ್ಕೋಬೇಕು, ತಲೆಯಲ್ಲಿ ಒಂದು ಐಡಿಯಾ ಇರಬೇಕು. ಅಡ್ವಾಂಟೇಜಸ್ ಆಫ್ ಯೂನಿವರ್ಸಲ್ ಇಂಡಿಕೇಟರ್ಸ್. A universal indicator helps display a wide range of colors over the whole pH scale, thus making it possible to specify an approximate pH of a solution substance over a range starting from 4 to 14. So ಯೂನಿವರ್ಸಲ್ ಇಂಡಿಕೇಟರ್, ಈಗ ಪೇಪರನ್ನು ನಾವು ಯೂಸ್ ಮಾಡ್ಬೋದು, ಲಿಟ್ಮಸ್ ಪೇಪರನ್ನು. ಆದರೆ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಅಲ್ಲಿ ಒಂದು ರೆಡ್ ಆಗುತ್ತೆ ಇಲ್ಲ ಬ್ಲೂ ಆಗುತ್ತೆ ನಮಗೆ. ಸೊ ಒಂದು ಆ್ಯಸಿಡು ಅಥವಾ ಬೇಸು ಅನ್ನೋದು ಗೊತ್ತಾಗುತ್ತೆ, ಆದರೆ ಸ್ಟ್ರೆಂತ್ ಆಫ್ ದ ಆ್ಯಸಿಡ್ ಆರ್ ಬೇಸು ಗೊತ್ತಾಗೋದಿಲ್ಲ. ಎಷ್ಟು ಸ್ಟ್ರೆಂತ್ ಇದೆ, ಸ್ಟ್ರಾಂಗ್ ಆ್ಯಸಿಡಾ, ವೀಕ್ ಆ್ಯಸಿಡಾ ಅಥವಾ ವೀಕ್ ಬೇಸ್, ಸ್ಟ್ರಾಂಗ್ ಬೇಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯೂನಿವರ್ಸಲ್ ಇಂಡಿಕೇಟರು ಅದನ್ನು ಡಿಪೆಕ್ಟ್ ಮಾಡುತ್ತೆ. ವಾಟ್ ಈಸ್ ದ ಲಿಮಿಟೇಷನ್ ಆಫ್ ಯೂನಿವರ್ಸಲ್ ಇಂಡಿಕೇಟರ್? ದ ರಿಸಲ್ಟೆಂಟ್ ಪಿ ಎಚ್ ಕಲರ್ ಮೇ ಬಿ incorrect if a contaminated solution or contaminated solution ಅನ್ನು ತಗೊಂಡ್ರೆ ಅಥವಾ ಸಬ್ಸ್ಟೆನ್ಸನ್ನು ತಗೊಂಡ್ರೆ ನಮಗೆ ಯೂನಿವರ್ಸಲ್ ಇಂಡಿಕೇಟರು ಸೊ ಕರೆಕ್ಟಾಗಿ ಪಿ ಎಚ್ನ ತೋರಿಸೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಫಾರ್ ಯೋರ್ ಇನ್ಫಾರ್ಮೇಷನ್, ಪಿ ಎಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಡೆಸಿಮಲ್ಸ್ ಆ್ಯಸ್ ವೆಲ್. ಸೊ ಡೆಸಿಮಲ್ಸಲ್ಲೂ ಸಹ ನಾವು ಪಿ ಎಚನ್ನು ರೆಪ್ರೆಸೆಂಟ್ ಮಾಡ್ಬೋದು. ಏನು ಅಂದರೆ, ಸೊ ಇಲ್ಲಿ ನಾವು ನೋಡಿದ್ವಿ ಅಲ್ವಾ, 1 to 14 ಇದೆ ಅಂತ ಅಂದರೆ ಯಾವಾಗಲೂ ಪಿ ಎಚ್ಚು 1 ಇರುತ್ತೆ ಅಥವಾ 2 ಇರುತ್ತೆ ಅಂತಿಲ್ಲ. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಡೆಸಿಮಲ್ ನಂಬರ್ಸ್. 1.2 ಇರ್ಬೋದು, 2.78 ಇರ್ಬೋದು, 5.7 ಇರ್ಬೋದು, ಡೆಸಿಮಲ್ ನಂಬರಲ್ಲಿ ಇರುತ್ತೆ. ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಇನ್ ಹೋಲ್ ನಂಬರ್. So that is about the advantages as well as disadvantages of universal indicator. ನಮಗೆ ಏನು ಅಂತ ಗೊತ್ತಾಯಿತು. ಸೊ ಮೂವಿಂಗ್ ಫಾರ್ವರ್ಡ್, a pH meter. ಸೊ ಯೂನಿವರ್ಸಲ್ ಇಂಡಿಕೇಟರ್ ಅಥವಾ ಪಿ ಎಚ್ ಪೇಪರನ್ನೇ ನಾವು ಯಾವಾಗಲೂ ಯೂಸ್ ಮಾಡಬೇಕಾ ಪಿ ಎಚ್ ಗೊತ್ತಾಗಬೇಕು ಅಂತ ಅಂದರೆ? ನೋ, ದೇರ್ ಇಸ್ ಪಿ ಎಚ್ ಮೀಟರ್ ಆ್ಯಸ್ ವೆಲ್. ಸೊ ಪಿ ಎಚ್ ಮೀಟರ್ ಆ್ಯಕ್ಚುಲಿ ಈಸ್ ಮೋರ್ ಎಫಿಷಿಯಂಟ್. ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಇದಕ್ಕೆ. ಏನು ಮಾಡ್ತಾರೆ ಇಲ್ಲಿ, ಪಿ ಎಚ್ ಮೀಟರ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಯೂಸ್ ಟು ಮೆಜರ್ ಹೈಡ್ರೋಜನ್ ಅಯಾನ್ ಆಕ್ಟಿವಿಟಿ ಇನ್ ಸೊಲ್ಯೂಷನ್ಸ್. ಸೊ ಎಷ್ಟು H+ ಅಯಾನ್ಸ್ ಫಾರ್ಮೇಷನ್ ಆಗಿದೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ಅನ್ನೋದನ್ನು ಪಿ ಎಚ್ ಮೀಟರು ಇಂಡಿಕೇಟ್ ಮಾಡುತ್ತೆ. ಇಟ್ ಗಿವ್ಸ್ ದ ವ್ಯಾಲ್ಯೂ ಅಪ್ ಟು 2 ಡೆಸಿಮಲ್ಸ್. ನೋಡಿ ಅಕ್ಯುರೇಸಿ, ನೋಡಿ ಇಲ್ಲಿ ತುಂಬ ಅಕ್ಯುರೇಟಾಗಿ ವ್ಯಾಲ್ಯೂನ ಕೊಡುತ್ತೆ. ಸೊ ಯೂನಿವರ್ಸಲ್ ಇಂಡಿಕೇಟರ್ ಇಲ್ಲಿ ನಮಗೆ ಏನು ಗೊತ್ತಾಗಲ್ಲ, ಈಗ ಕಲರು ಬ್ಲೂ ಆಗಿ ಚೇಂಜ್ ಆಯಿತು ಅಂತ ಅಂದರೆ ನಾವು ಅದನ್ನು ಒಂದು 9 ಅಥವಾ 10 ಅಂತ ಅನ್ಕೋತೀವಿ. ಆದರೆ ಅಕ್ಯುರೆಸಿ ಇರೋದಿಲ್ಲ, ಅಲ್ಲಿ ಅಕ್ಯುರೇಟಾಗಿ ವ್ಯಾಲ್ಯೂನ ಕೊಡೋದಿಲ್ಲ. ಡೆಸಿಮಲ್ ನಂಬರ್ ಗೊತ್ತಾಗಲ್ಲ ನಮಗೆ. ಓಕೆ, 10.1ನ ಈಗ 2 ಸಬ್ಸ್ಟೆನ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ವೇರಿ ಮಾಡಿದ್ದೀನಿ ನಾನು ಸ್ಟ್ರೆಂತನ್ನು, ಬೇಸಸ್ ಅಥವಾ ಆ್ಯಸಿಡ್ಸ್ನ. ಸೊ ಒಂದು 10.1 ಇದೆ, ಇನ್ನೊಂದು 10.5 ಇದೆ. ಆ ವ್ಯಾಲ್ಯೂ ಗೊತ್ತಾಗೋದಿಲ್ಲ ನಾವು ಯೂನಿವರ್ಸಲ್ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಅಥವಾ ಪಿ ಎಚ್ ಸ್ಕೇಲನ್ನು ಯೂಸ್ ಮಾಡಿದ್ರೆ. ಸೊ ದಿಸ್ ಅಕ್ಯುರೇಸಿ ಕ್ಯಾನ್ ಬಿ ಗಿವನ್ ಬೈ ಪಿ ಎಚ್ ಮೀಟರ್. ದ ಡಿಗ್ರಿ ಆಫ್ ಹೈಡ್ರೋಜನ್ ಅಯಾನ್ ಆಕ್ಟಿವಿಟಿ ಈಸ್ ಅಲ್ಟಿಮೇಟ್ಲಿ ಎಕ್ಸ್ಪ್ರೆಸ್ಡ್ ಆಸ್ ಪಿ ಎಚ್ ಲೆವೆಲ್ ವಿಚ್ ಜನರಲಿ ರೇಂಜಸ್ ಫ್ರಮ್ 1 to 14. ಸೊ ಪಿ ಎಚ್ 0, 1ಇಂದ 14 ತನಕ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪಿ ಎಚ್ ಮೀಟರ್ ಈಸ್ ಯೂಸ್ಡ್ ಓವರ್ ಯೂನಿವರ್ಸಲ್ ಇಂಡಿಕೇಟರ್. ಯಾಕೆ? ಬಿಕಾಸ್ ಆಫ್ ಇಟ್ಸ್ ಅಕ್ಯುರೇಸಿ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಕ್ಯಾರಿ. ಸೊ ಏನು ಮಾಡ್ತಾರೆ ಅಂತ ಅಂದರೆ, ಪಿ ಎಚ್ ಮೀಟರನ್ನು ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡ್ತಾರೆ. ಸೊ ಅದು ಎಲೆಕ್ಟ್ರಿಸಿಟಿ ಮೂಲಕ ರನ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಸಿಟಿ ಬೇಕು ಇದನ್ನು ಯೂಸ್ ಮಾಡೋಕ್ಕೆ. ಡಿಪ್ ಮಾಡ್ತಾರೆ, ಇಲ್ಲಿ ನಮಗೆ ವ್ಯಾಲ್ಯೂ ಸಿಗ್ಬಿಡುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಪಿ ಎಚ್ ಮೀಟರ್ ಡಿಸ್ಕಸ್ ಮಾಡಿದ್ವಿ, ಯೂನಿವರ್ಸಲ್ ಇಂಡಿಕೇಟರ್ ಗೊತ್ತು, ಪಿ ಎಚ್ ಸ್ಕೇಲ್ ಗೊತ್ತಿದೆ. So pH scale, applications of pH. So as we have already discussed something about the applications of pH, waste water treatment ಅಲ್ಲಿ pH scale ಯೂಸ್ ಆಗುತ್ತೆ. ನಾನು ಹೇಳಿದೆ, ಸೊ ಯಾವುದೇ ಇಂಡಸ್ಟ್ರಿಯಿಂದ ಅಥವಾ ಯಾವುದೇ ಸೀವೇಜ್ ಪ್ಲಾಂಟ್ಸಿಂದ ರಿಲೀಸ್ ಮಾಡ್ತಾ ಸೀವೇಜನ್ನ ಅಥವಾ ವೇಸ್ಟ್ ವಾಟರನ್ನು ರಿಲೀಸ್ ಮಾಡ್ತಾ ಪಿ ಎಚ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ತುಂಬ ಇಂಪಾರ್ಟೆಂಟು.
ಸೊ pH 2-3 ಇರುತ್ತೆ ಕೆಲವೊಂದು ಇಂಡಸ್ಟ್ರೀಸಲ್ಲಿ ಅಲ್ವಾ. ಅದನ್ನು ರಿಲೀಸ್ ಮಾಡೋ ಹಾಗಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಟು ದ ಲೈಫ್ಸ್ ಆಫ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಅನಿಮಲ್ಸ್ ದಟ್ ಲಿವ್ ಇನ್ ವಾಟರ್, ದಟ್ ಲಿವ್ ಇನ್ ಪರ್ಟಿಕ್ಯುಲರ್ ಏರಿಯಾ. ನೆಕ್ಸ್ಟು ಫುಡ್ ಆ್ಯಂಡ್ ಬೆವರೇಜ್. ಫುಡ್ ಆ್ಯಂಡ್ ಬೆವರೇಜಲ್ಲೂ ಸಹ pH ತುಂಬ ಇಂಪಾರ್ಟೆಂಟು. ಸೊ ನಾವು ತುಂಬ ಜನ ಬೆಳಿಗ್ಗೆ ಹೇಳ್ತಿದ್ದಂಗೆ ಕಾಫಿ ಟೀ ಕುಡಿತೀವಿ ಅಲ್ವಾ. ಸ್ಟ್ರಾಂಗ್ ಕಾಫಿ, ಅಮ್ಮ ಸ್ಟ್ರಾಂಗ್ ಕಾಫಿ ಮಾಡಮ್ಮ, ಸ್ಟ್ರಾಂಗ್ ಟೀ ಮಾಡಮ್ಮ ಅಂತ ಹೇಳ್ತೀವಿ. ಬಟ್ ಈಸ್ ಇಟ್ ಗುಡ್ ಫಾರ್ ಅವರ್ ಡೈಜೆಸ್ಟಿವ್ ಟ್ರ್ಯಾಕ್? ಒಳ್ಳೆಯದಾ ಅದು? ಸೊ ಹಸ್ಕೊಂಡಿರುತ್ತೆ ಹೊಟ್ಟೆ ಅಲ್ವಾ. ಆಲ್ರೆಡಿ ನಮ್ಮ ಹೊಟ್ಟೆಲಿ ಏನಿದೆ HCl ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಆಲ್ರೆಡಿ ಅಸಿಡಿಕ್ ಇನ್ ನೇಚರ್. ಅದೇ ನಾವು ಟೀ ಕಾಫಿನ ಕುಡಿದ್ರೆ ಏನಾಗುತ್ತೆ, ಆಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅಡ್ವೈಸ್ಡ್. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿಬೇಕು, ಆಮೇಲೆ ಕಾಫಿ ಟೀ ಕುಡಿಬೋದು. ಓಕೆ. ಆ್ಯಂಡ್ ಸ್ಪಾ ಆ್ಯಂಡ್ ಪೂಲ್ ವಾಟರ್ ಆಲ್ಸೋ. ಸೊ ನಾವು ಸ್ವಿಮ್ಮಿಂಗ್ ಹೋಗ್ತೀವಿ ಅಲ್ಲ, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಅಥವಾ ಸ್ಪಾಗೆ ಹೋದಾಗಲೂ ಸಹ pHನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಡ್ಯೂರಿಂಗ್ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್, ಇಂಡಸ್ಟ್ರಿಯಲ್ ಯೂಸಸ್ ಆಲ್ಸೋ pH ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ಅ ಹ್ಯೂಜ್ ರೋಲ್ ಇನ್ ಫ್ಯಾಕ್ಟ್. ಸೊ ಹ್ಯೂಮನ್ ಬ್ಲಡ್, ಸೊ ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ನಮ್ಮ ಬಾಡಿ ಏನಿದೆ, ಇಟ್ ವರ್ಕ್ಸ್ ಇನ್ ಅ ಡೆಫಿನೆಟ್ pH ರೇಂಜ್. ಒಂದು ಡೆಫಿನೆಟ್ pH ರೇಂಜಲ್ಲಿ ನಮ್ಮ ಬಾಡಿ ವರ್ಕ್ ಆಗುತ್ತೆ. ಹ್ಯೂಮನ್ ಬ್ಲಡ್ ನೋಡಿ, ಇಟ್ ಹ್ಯಾಸ್ ಅ ನಾರ್ಮಲ್ pH ರೇಂಜ್ 7.35 to 7.45. ಅಂದರೆ ಏನು ಹೇಳ್ಬೋದು, ಇಟ್ ಇಸ್ ಸ್ಲೈಟ್ಲಿ ಆಲ್ಕಲೈನ್ ಇನ್ ನೇಚರ್ ಅಂತ ಹೇಳ್ಬೋದು ನಮ್ಮ ಬ್ಲಡ್. ಓಕೆ. ಆ್ಯಂಡ್ ಆ ಸ್ಟಮಕ್ ಆ್ಯಸಿಡ್ ಹ್ಯಾಸ್ ಅ pH ಆಫ್ ಅರೌಂಡ್ 1.5 to 3.5. ಸೊ ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಬಾರ್ದು. ಕಾಫಿ ಟೀಯಲ್ಲಿ ಏನಿರುತ್ತೆ, ಕೆಫೇನ್ ಇರುತ್ತೆ, ಆ್ಯಂಡ್ ಇಟ್ ಇಸ್ ಸ್ಲೈಟ್ಲಿ ಅಸಿಡಿಕ್ ಇನ್ ನೇಚರ್. ಹೌದಾ? ಹಾಗಾಗಿ ಇಟ್ ಶುಡ್ ಬಿ ಅವಾಯ್ಡೆಡ್. ಆ್ಯಂಡ್ ಹ್ಯೂಮನ್ ಯೂರಿನ್ pH is 6.0 to 7 for most people, but any value within 4.5 to 8.0 range is generally not a cause for concern. So vary ಆಗ್ಬೋದು ಡಿಪೆಂಡಿಂಗ್ ಅಪಾನ್ your food habit or ಎಷ್ಟು ನೀರು ಕುಡ್ದಿದ್ದೀರಾ ಒಂದು ದಿನದಲ್ಲಿ ಅನ್ನೋದು ವೇರಿ ಆಗುತ್ತೆ ಇಲ್ಲಿ. ಸೊ 4.5 to 8 ಇದ್ದರೆ ಹೆದರ್ಕೊಳ್ಳೋದು ಬೇಡ. ಅದೇ ವೇರಿ ಆಯಿತು, ತುಂಬ ಆಸಿಡಿಕ್ ಆಯಿತು, ತುಂಬ ಬೇಸಿಕ್ ಆಯಿತು ಅಂತಂದರೆ ಒನ್ ಶುಡ್ ಕನ್ಸಲ್ಟ್ ಅ ಡಾಕ್ಟರ್. ಆ್ಯಂಡ್ ಎಸ್, ಇನ್ನೇನು, ಸೊ pH ಇನ್ನೆಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ, ಎಸ್, ದ ಸ್ಕಿನ್ಸ್ pH ಈಸ್ ವೀಕ್ಲಿ ಅಸಿಡಿಕ್, slightly acidic. The ideal products to use on your skin should have a similar pH. Slightly acidic ಅಂತ ಅಂದರೆ ಒಂದು ಎಷ್ಟಿರುತ್ತೆ, 6 to 7 ರೇಂಜ್ ಆಗುತ್ತೆ. ಸ್ಲೈಟ್ಲಿ ಅಸಿಡಿಕ್ ಅಥವಾ 5 to 7 ರೇಂಜ್ ಆಗುತ್ತೆ. ಹಾಗಾಗಿ ವೆನೆವರ್ ವಿ ಆರ್ ಅಪ್ಲೈಯಿಂಗ್ ಪ್ರೊಡಕ್ಟ್ಸ್ ಆನ್ ಅವರ್ ಫೇಸ್, ವಿ ಶುಡ್ ಬಿ ಮೈಂಡ್ಫುಲ್ ಆಫ್ ದ pHನ ಚೆಕ್ ಮಾಡಬೇಕು. ಸೊ ಇವತ್ತೇನು ಮಾಡಿ, ಎಲ್ಲರೂ ಹೋಗಿ ಸೊ ಯೂರಿನ್ ಒಂದು pH ಪೇಪರ್ ತಗೊಳ್ಳಿ. ಸೊ ಏನು ಮಾಡಬೇಕು, ಯೂರಿನ್, ಬ್ಲಡ್ ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವುದು ಕ್ಲೆನ್ಸರ್ ಇರಬಹುದು ಅಥವಾ ಸಿರಮ್ಸ್ ಇರ್ಬೋದು, ಅದನ್ನು ಟೆಸ್ಟ್ ಮಾಡಿ ಎಷ್ಟು pH ಇದೆ ಅನ್ನೋದನ್ನು. ಸೊ ಸ್ಕಿನ್ ಶುಡ್ ಹ್ಯಾವ್ ಸಿಮಿಲರ್ pH, ಎಷ್ಟು ವೀಕ್ಲಿ ಅಸಿಡಿಕ್ ಇರಬಹುದು. ಆ್ಯಂಡ್ ಕ್ಲೆನ್ಸರ್ಸ್ ಎಷ್ಟಿರಬೇಕು, ನಾವು ಏನು ಫೇಸ್ ವಾಶ್ ಯೂಸ್ ಮಾಡ್ತೀವಲ್ವಾ, ಸೊ ದಟ್ ಶುಡ್ ಕಮ್ ವಿದಿನ್ ದ ರೇಂಜ್ 4.5 to 7. ಮಾಯ್ಶ್ಚರೈಸರ್ಸ್ 5 to 7. ಓಕೆ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ ಅಲ್ವಾ, ಅದು ಸಹ ಸ್ಲೈಟ್ಲಿ ಅಸಿಡಿಕ್ ಇರಬೇಕು. ಸೊ ಬೇಸಿಕ್ ಇದೆ ಅಂತಂದರೆ ವಿಲ್ ಸ್ಟಾರ್ಟ್ ಬ್ರೇಕಿಂಗ್ ಔಟ್, ದ ಸ್ಕಿನ್ ಸ್ಟಾರ್ಟ್ಸ್ ಬ್ರೇಕಿಂಗ್ ಔಟ್. ಸೊ ಮೂವಿಂಗ್ ಫಾರ್ವರ್ಡ್, ಅಪ್ಲಿಕೇಶನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್. ನಾನು ಒಂದು ಹೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಬಾರ್ದು ಹೊಸತೊಟ್ಟೆಯಲ್ಲಿ. ಯಾಕೆ? ಸೊ ಇಟ್ ಇನ್ಕ್ರೀಸಸ್ ದ ಆಸಿಡಿಟಿ ಇನ್ ದ ಸ್ಟಮಕ್, ವಿಚ್ ಇಸ್ ಆಫ್ ನೋ ಗುಡ್. ಸೊ tooth decay starts when the pH of mouth is lower than 5.5. ಸೊ ಟೂತ್ ಡಿಕೆ, ಹಲ್ಲು ಹುಳ್ಕಾಗುತ್ತೆ. ಅದಕ್ಕೆ ಡೆಂಟಿಸ್ಟ್ ಏನು ಹೇಳ್ತಾರೆ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ಬ್ರಷ್ ಮಾಡಬೇಕು. ಯಾಕೆ? ಇದೇ ರೀಸನ್ಗೆ. ಹಲ್ಲು ಹುಳ್ಕಾದ್ರೆ ಚಕ್ಲಿ ತಿನ್ನೋಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ದ್ಯಾಟ್ಸ್ ವೈ ಡೆಂಟಿಸ್ಟ್ ಅಡ್ವೈಸ್ ಯೂಸಿಂಗ್ ಟೂತ್ ಪೇಸ್ಟ್. ಸೊ ಟೂತ್ ಪೇಸ್ಟ್ ಏನಿದೆ, ಇಟ್ ಈಸ್ ಅ ಬೇಸ್, ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಇಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಆಸಿಡ್ಸ್ ರಿಯಾಕ್ಟ್ ವಿತ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಅಲ್ವಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಸಿಡನ್ನು. ಆ್ಯಂಡ್ ಆಸಿಡಿಕ್ ಎನ್ವೈರನ್ಮೆಂಟ್ ಇದ್ದರೆ ಬಾಯಲ್ಲಿ ಏನಾಗುತ್ತೆ, ಇಟ್ ಏಡ್ಸ್ ದ ಬ್ಯಾಕ್ಟೀರಿಯಲ್ ಗ್ರೋತ್ ಚೆನ್ನಾಗಾಗುತ್ತೆ ಬ್ಯಾಕ್ಟೀರಿಯಾಸು. ಸೊ ಟೂತ್ ಡಿಕೆ ಆಗುತ್ತೆ, ಹಲ್ಲು ಹುಳ್ಕಾಗುತ್ತೆ. ನೆಕ್ಸ್ಟು
The human body works well at alkaline pH, but in stomach, digestion of food is facilitated by hydrochloric acid. HCl facilitate ಮಾಡುತ್ತೆ, ನಮಗೆಲ್ಲರಿಗೂ ಗೊತ್ತು. ಸೊ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಜ್ಯೂಸ್ ಇದೆ, ಯಾವುದದು HCl, and it is super strong, it's very strong. So but when excess acid is produced in the stomach, it causes pain and irritation. So skipping meals, ಆಮೇಲೆ eating too much oily and junk food, so it leads to acidity. ನೀವು ಸೊ ನಿಮಗೆ ಇರಬಹುದು ಅಥವಾ ಮನೇಲಿ ಯಾರಿಗಾದರೂ ಇರ್ಬೋದು, ಆಸಿಡಿಟಿ ಇರುತ್ತೆ ಕೆಲವರಿಗೆ. ಏನು, ಐ ಹ್ಯಾವ್ ಲಾಸ್ಟ್ ಮೈ ಅಪಿಟೇಟ್, ಹೊಟ್ಟೆ ಉರಿತಿದೆ ಸಿಕ್ಕಾಪಟ್ಟೆ ಅಂತ ಹೇಳ್ತಾರೆ ಅಲ್ವಾ. ಯಾಕೆ? ದಟ್ ಈಸ್ ಬಿಕಾಸ್ ಆಫ್ ಆಸಿಡಿಟಿ. ಆಸಿಡ್ ರಿಫ್ಲಕ್ಸ್ ಆಗುತ್ತೆ, ಅದು ತೇಗ್ ಬರುತ್ತೆ, ಸೊ ಚೆಸ್ಟ್ ಬರ್ನ್ ಆಗುತ್ತೆ, ಹಾರ್ಟ್ ಬರ್ನ್ ಆಗುತ್ತೆ. ಸೊ ಎಸ್, ದಟ್ ಈಸ್ ಆಸಿಡಿಟಿ. ಆಸಿಡಿಟಿ ಆದಾಗ ಏನು ಕುಡಿಬೇಕು ಅಥವಾ ಏನು ತಿನ್ನಬೇಕು? ಬನಾನಾ, ಕನ್ಸ್ಯೂಮಿಂಗ್ ಬನಾನಾ ಇಸ್ ಗುಡ್. ಓಕೆ, ಯಾಕೆ? ಸೊ ಪಿ ಎಚ್ ಸ್ಲೈಟ್ಲಿ ಆಲ್ಕಲೈನ್ ಇರುತ್ತೆ, ಹಾಗಾಗಿ ಬನಾನಾ ಕನ್ಸಂಪ್ಷನ್ ಈಸ್ ಗುಡ್. ಮಿಲ್ಕ್, ವಾರ್ಮ್ ಅಥವಾ ಕೋಲ್ಡ್ ಮಿಲ್ಕನ್ನು ಕನ್ಸ್ಯೂಮ್ ಮಾಡ್ಬೋದು ಆಸಿಡಿಟಿ ಇದ್ದಾಗ. ಅಥವಾ ಆ್ಯಂಟಾಸಿಡ್ಸ್ ಯೂಸ್ ಮಾಡ್ಬೋದು. ಏನು ಆ್ಯಂಟಾಸಿಡ್ಸ್ ಅಂದರೆ? ಆಂಟಿ ಆ್ಯಸಿಡ, ಆ್ಯಂಟೈ ಆಸಿಡ್ಸ್. ಸೊ ಆ್ಯಂಟಾಸಿಡ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಕನ್ಸ್ಯೂಮ್ಡ್ ವೆನ್ ಸಮನ್ ಹ್ಯಾಸ್ ಆಸಿಡಿಟಿ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಆಮೇಲೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಬೋದು. ದೇ ಆರ್ ಸ್ಲೈಟ್ಲಿ ಬೇಸಿಕ್ ಇನ್ ನೇಚರ್. ಹಾಗಂತ ಸೋಡಿಯಂ ಹೈಡ್ರಾಕ್ಸೈಡನ್ನು ಕನ್ಸ್ಯೂಮ್ ಮಾಡಬಾರ್ದು ಆಸಿಡಿಟಿ ಇದ್ದಾಗ. ಯಾಕೆ? ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಇಟ್ ಈಸ್ ಕೊರೂಸಿವ್ ಇನ್ ನೇಚರ್. ಆಲ್ ರೈಟ್, ಸೊ ಆ್ಯಂಟಾಸಿಡ್ಸನ್ನು ಯೂಸ್ ಮಾಡಬಹುದು. ಆ್ಯಂಟಾಸಿಡ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ಆ್ಯಂಟಾಸಿಡ್ಸ್, mild bases like milk of magnesia, MgOH twice. And sodium bicarbonate, which can be consumed when someone has acidity. ಇದಕ್ಕೆ ನಾವು ಆ್ಯಂಟಾಸಿಡ್ಸ್ ಅಂತ ಕರಿತೀವಿ. ಸೊ ಲೆಟ್ಸ್ ಮೂವ್ ಫಾರ್ವರ್ಡ್ ನಾವು. ಯಾರಾದರೂ ಇರುವೆ, ಕಟ್ಟಿರುವೆ, ಸೊ ನಾರ್ಮಲ್ ಇರುವೆ ಕಚ್ಚಿದ್ರೆ ಫಾರ್ಮಿಕ್ ಆ್ಯಸಿಡ್ ರಿಲೀಸ್ ಆಗಲ್ಲ, ಚಿಕ್ಕ ಚಿಕ್ಕ ಇರುವೆ. ಅದೇ ದೊಡ್ಡ ಇರುವೆ ಕಚ್ಚಿದ್ರೆ ಫಾರ್ಮಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಯಾರಾದರೂ ಬೀ ಸ್ಟಂಗ್ ಆಗಿದ್ರೆ, ಬೀ ಸ್ಟಿಂಗ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಜೇನು ಹುಳ ಕಚ್ಚಿದ್ರೆ ಸರಿಯಾಗಿ ಉರಿಯುತ್ತೆ ಅಲ್ವಾ. ಯಾಕೆ? ಬಿಕಾಸ್ ಇಟ್ ರಿಲೀಸಸ್ ಮೆಥನೋಯಿಕ್ ಆ್ಯಸಿಡ್ ಆರ್ ಫಾರ್ಮಿಕ್ ಆ್ಯಸಿಡ್. ಸೊ ಆ್ಯಸಿಡನ್ನು ಇಂಜೆಕ್ಟ್ ಮಾಡಿದಾಗ ಆ ಏರಿಯಾ ಏನಾಗುತ್ತೆ, ಬರ್ನ್ ಆಗಕ್ಕೆ ಶುರು ಆಗುತ್ತೆ, ಉರಿ ಆಗುತ್ತೆ ಅಲ್ವಾ, ವಿಚ್ ಕಾಸಸ್ ಪೇನ್ ಆ್ಯಂಡ್ ಇರಿಟೇಷನ್. ಸೊ ಏನು ಮಾಡ್ಬೋದು? ಇಲ್ಲೂ ಸಹ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನು ಅಪ್ಲೈ ಆಗುತ್ತೆ. ನೋಡಿ, ಕೆಮಿಸ್ಟ್ರಿ ಡೇ ಟು ಡೇ ಲೈಫಲ್ಲಿ ಎಷ್ಟು ಕಡೆ ಅಪ್ಲೈ ಆಗುತ್ತೆ. ಸೊ ಡೈರೆಕ್ಟ್ ಅಡುಗೆ ಮನೆಗೆ ಓಡೋಗಿ ಏನು ಮಾಡಬೇಕು? ಜೇನು ಹುಳ ಕಚ್ಚಿದಾಗ ಯೂಸ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾ ಪೇಸ್ಟ್ ಮಾಡಿ, ಸ್ವಲ್ಪ ನೀರು ಹಾಕಿ ಅದಕ್ಕೆ ಪೇಸ್ಟ್ ಮಾಡಿ, ಸೊ ಅಫೆಕ್ಟೆಡ್ ಏರಿಯಾಕ್ಕೆ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಸಬ್ಸೈಡ್ ದ ಪೇನ್. So ant or bee sting injects an acid called methanoic acid or formic acid, which causes pain and irritation. Use a mild base like baking soda on the stung area neutralizes the effect of methanoic acid and gives relief from pain. So another one. So ee plant anna nodidira yaradru, nettle plant or dock plant. So ee plants enide, nettle is a herbaceous plant which has stinging hair on its leaves. So ಅದರ ಎಲೆ ಮೇಲೆ ಏನಿರುತ್ತೆ, ಚಿಕ್ಕ 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 ಮುಳ್ಳಿರುತ್ತೆ. ಸೊ ದೀಸ್ ಹೇರ್ ರಿಲೀಸ್ ಮೆಥನೋಯಿಕ್ ಆ್ಯಸಿಡ್ ಇನ್ ಟು ದ ಬಾಡಿ ಆಫ್ ದ ಆ್ಯನಿಮಲ್ಸ್ ಆಸ್ ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಏನು ಮಾಡುತ್ತೆ, ಯಾವುದೋ ಒಂದು ಮೇಕೆನೋ ಅಥವಾ ದನನೋ ಹತ್ರ ಬಂದು ತಿನ್ನಕ್ಕೆ ಹೋದಾಗ ಏನಾಗುತ್ತೆ, ಇಟ್ ರಿಲೀಸಸ್ ಮೆಥನೋಯಿಕ್ ಆ್ಯಸಿಡ್. So it is interesting to know that leaves of dock plant which grows near nettle plant can be used to neutralize the effect of its acid. So dock plant ಜೊತೆನೆ ನೆಟಲ್ ಪ್ಲಾಂಟ್ ಇರುತ್ತೆ.
So nettle plant can be used to neutralize the acid that is released by dock plant. Okay, ಯಾಕೆ? ಸೊ ಯಾಕೆ ರಿಲೀಸ್ ಮಾಡುತ್ತೆ ಅಂತಂದರೆ ಸೆಲ್ಫ್ ಡಿಫೆನ್ಸ್, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಲ್ವಾ. ಸೊ ಮೂವಿಂಗ್ ಫಾರ್ವರ್ಡ್, ಕ್ವೆಶ್ಚನ್: ದ pH of a sample of vegetable soup was found to be 6.5. How is this soup likely to taste? ಸೊ ನಾವು ಫಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ, ಏನಂತ ಓದಿದ್ದೀವಿ? ಆಸಿಡ್ಸ್ ಆರ್ ಸಾರ್ ಟು ಟೇಸ್ಟ್. ಆಸಿಡ್ಸ್ ಆರ್ ಸಾರ್ ಟು ಟೇಸ್ಟ್. ಬೇಸಸ್ ಆರ್ ಬಿಟರ್. ಬೇಸಸ್ ಆರ್ ಬಿಟರ್. ಈ ಕ್ಲಾಸಲ್ಲಿ ಏನು ಓದಿದ್ವಿ? ಪಿ ಎಚ್ ಓದಿದ್ವಿ ನಾವು ಅಲ್ವಾ. ಸೊ ಪಿ ಎಚ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ? 0 to 14. ಸೊ 0 to 7 ಇದ್ದರೆ ಪಿ ಎಚ್ಚು, ಇಟ್ ರೆಪ್ರೆಸೆಂಟ್ಸ್ ದ ಆಸಿಡಿಟಿ ಆಫ್ ದ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಆಸಿಡಿಕ್ ಇದೆ ಅಂತ. ಪಿ ಎಚ್ 7 to 14 ರೇಂಜ್ ಆದರೆ ಇಟ್ ಈಸ್ ಬೇಸಿಕ್ ಅಂತ. ಇಟ್ ರೆಪ್ರೆಸೆಂಟ್ಸ್ ದ ಬೇಸಿಸಿಟಿ. ಆಸಿಡಿಟಿ ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಈಸ್ ಮೋರ್, ಅಥವಾ ಹೈಡ್ರೋನಿಯಮ್ ಅಯಾನ್ H3O+ ಅಯಾನ್ಸ್. As H+ ions are unstable, these are extremely small. So basicity ಅಂತ ಅಂದರೆ ಕಾನ್ಸಂಟ್ರೇಷನ್ ಆಫ್ OH- ions is more ಅಂತ ಅರ್ಥ. ಸೊ ಸೂಪ್ ಮಾಡಿದ್ದಾರೆ, ಅದು ಪಿ ಎಚ್ ಎಷ್ಟಿದೆ? 6.5 ಇದೆ. ಹಾಗಿದ್ರೆ ಎಲ್ಲಿ ಬರ್ತಾ ಇದೆ ರೇಂಜು? 0 to 7 ಬರ್ತಾ ಇದೆ ಅಲ್ವಾ. 6.5 ಅಂತಂದರೆ 0 to 7 ಬರ್ತಾ ಇದೆ. ದೆನ್ ದ ಸೂಪ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಆಸಿಡ್ ಸಾರ್ ಟೇಸ್ಟ್ ಕನೆಕ್ಟ್ ಮಾಡ್ತಾ ಹೋಗಿ. ಯಾವ ಟೇಸ್ಟ್ ಇರುತ್ತೆ? ಇಟ್ ವಿಲ್ ಬಿ ಸಾರ್ ಟು ಟೇಸ್ಟ್. ಸೂಪ್ ವಿಲ್ ಬಿ ಸಾರ್ ಟು ಟೇಸ್ಟ್. ಮೂವಿಂಗ್ ಫಾರ್ವರ್ಡ್, ಸೊ ಫ್ಯಾಕ್ಟ್ರಿ ವೇಸ್ಟ್ ಈಸ್ ನ್ಯೂಟ್ರಲೈಸ್ಡ್ ಬಿಫೋರ್ ಡಿಸ್ಪೋಸಿಂಗ್ ಇಟ್ ಇನ್ ಟು ದ ವಾಟರ್ ಬಾಡೀಸ್. ಕುಡ್ ಯು ಗೆಸ್ ವೈ? ಯಾಕೆ? ನಾನು ಆಲ್ರೆಡಿ ಇದನ್ನು ಹೇಳಿದೆ. ಸೊ ಫ್ಯಾಕ್ಟ್ರಿ ವೇಸ್ಟ್ ಈಸ್ ನ್ಯೂಟ್ರಲೈಸ್ಡ್ ಬಿಫೋರ್ ಡಿಸ್ಪೋಸಿಂಗ್. ಸೊ ಫ್ಯಾಕ್ಟ್ರೀಸಲ್ಲಿ ಬೇರೆ ಬೇರೆ ಕೆಮಿಕಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡ್ತಾರೆ. ಸೊ ಬೇಸಸ್ನ ಯೂಸ್ ಮಾಡ್ತಾರೆ, ಆ್ಯಸಿಡ್ಸನ್ನು ಯೂಸ್ ಮಾಡ್ತಾರೆ. ಸೊ ವಾಟರ್ ಸೋರ್ಸ್ ಏನಿರಬೇಕು? ಒಂದು ಪಿ ಎಚ್, ಐಡಿಯಲ್ ಪಿ ಎಚ್ ಇರಬೇಕು ಯಾವಾಗಲೂ ಅಲ್ವಾ. ಸೊ ಅಕ್ವಾಟಿಕ್ ಅನಿಮಲ್ಸ್, ಪ್ಲಾಂಟ್ಸು ಸರ್ವೈವ್ ಆಗಬೇಕಂತಂದರೆ ಪಿ ಎಚ್ಚು ಒಂದು ಐಡಿಯಲ್ ಪಿ ಎಚ್ ಇರಬೇಕು. ಸೊ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗ್ತಿರೋ ವೇಸ್ಟು, ಇಫ್ ಇಟ್ ಈಸ್ ಟೂ ಅಸಿಡಿಕ್ ಆರ್ ಟೂ ಬೇಸಿಕ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಂಪರ್ ದ ಐಡಿಯಲ್ pH of the water resource. So it might be detrimental to the plants as well as animals. ಹಾಗಾಗಿ ಸೊ ಫ್ಯಾಕ್ಟ್ರಿ ವೇಸ್ಟ್ ಏನು ಮಾಡಬೇಕು? ಇಟ್ ಶುಡ್ ಬಿ ನ್ಯೂಟ್ರಲೈಸ್ಡ್. ಸೊ ಇಫ್ ಇಟ್ ಈಸ್ ಟೂ ಅಸಿಡಿಕ್, ಇಟ್ ವಿಲ್ ಬಿ ಆ್ಯಡೆಡ್ ವಿತ್ ಅ ಬೇಸ್. ಇಫ್ ಇಟ್ಸ್ ಟೂ ಬೇಸಿಕ್, ಇಟ್ ವಿಲ್ ಬಿ ಆ್ಯಡೆಡ್ ವಿತ್ ಅನ್ ಆಸಿಡ್. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಮೂವಿಂಗ್ ಫಾರ್ವರ್ಡ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಸಾಯಿಲ್ ಇಫ್ ಇಟ್ ಈಸ್ ಟೂ ಅಸಿಡಿಕ್? ಸೊ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಸಹ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸು ವರ್ಕ್ ಆಗುತ್ತೆ, ತುಂಬ ಇಂಪಾರ್ಟೆಂಟು. ಸೊ ಇಫ್ ದ ಸಾಯಿಲ್ ಈಸ್ ಟೂ ಅಸಿಡಿಕ್ ಇನ್ ನೇಚರ್, ಏನು ಮಾಡ್ತಾರೆ? ಮೆನ್ಯೂರ್ಸನ್ನು, ಇಫ್ ಇಟ್ ಈಸ್ ಟೂ ಬೇಸಿಕ್ ಇನ್ ನೇಚರ್, ಆರ್ಗ್ಯಾನಿಕ್ ವೇಸ್ಟನ್ನು ಏನು ಮಾಡ್ತಾರೆ? ಆ್ಯಡ್ ಮಾಡ್ತಾರೆ, ಫರ್ಟಿಲೈಸರ್ಸನ್ನು ಆ್ಯಡ್ ಮಾಡ್ತಾರೆ. ಇಫ್ ಇಟ್ ಈಸ್ ಟೂ ಅಸಿಡಿಕ್ ಇನ್ ನೇಚರ್, ಸೊ ಸ್ಲೇಕ್ ಲೈಮನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಸಾಯಿಲ್ ಇಫ್ ಇಟ್ ಈಸ್ ಟೂ ಅಸಿಡಿಕ್? ತುಂಬ ಅಸಿಡಿಕ್ ಇದೆ ಸಾಯಿಲ್. ಓಕೆ, ಸೊ ಎಲ್ಲ ಪ್ಲ್ಯಾಂಟ್ಸು ಎಲ್ಲ ಪಿ ಎಚ್ಚಲ್ಲಿ ಬೆಳೆಯೋದಿಲ್ಲ. ಸೊ ಪ್ಲ್ಯಾಂಟ್ಸ್ಗೆ ಹೇಗೆ ಸೀಸನಲ್ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಎಲ್ಲ ಸೀಸನಲ್ಲಿ ಎಲ್ಲ ಪ್ಲ್ಯಾಂಟ್ಸ್ ಬೆಳೆಯುತ್ತಾ? ಅಫ್ಕೋರ್ಸ್ ನಾಟ್. ಅಥವಾ ಎಲ್ಲ ಪ್ಲ್ಯಾಂಟ್ಸ್ಗೆ ಒಂದೇ ಥರ ನೀರು ಬೇಕಾಗುತ್ತಾ? ಇಲ್ಲ. ರೋಸ್ಗೆ ಏನು ಬೇಕಾಗುತ್ತೆ? ಬೇರೆ ಕ್ವಾಂಟಿಟಿ ನೀರು ಬೇಕು. ಸೊ ದಾಸವಾಳಕ್ಕೆ ಬೇರೆ ಕ್ವಾಂಟಿಟಿ ನೀರು ಬೇಕು. ಅದೇ ಥರ ಪಿ ಎಚ್ಚು ಸಹ ವೇರಿ ಆಗುತ್ತೆ. ಎಲ್ಲ ಪ್ಲ್ಯಾಂಟ್ಸು ಎಲ್ಲ ಪಿ ಎಚ್ಚಲ್ಲಿ ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ತುಂಬ ಅಸಿಡಿಕ್ ಇದೆ, ಹಾಗಾಗಿ ಏನು ಯೂಸ್ ಮಾಡಬಹುದು? ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇದೆಲ್ಲನೂ ಸಹ ಬೇಸಿಕ್ ಸಬ್ಸ್ಟೆನ್ಸಸ್. ದಿಸ್ ಆರ್ ಆಲ್ ಬೇಸಿಕ್ ಇನ್ ನೇಚರ್. ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಬೇಸಿಕ್ ಇನ್ ನೇಚರ್. ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಬೇಸಿಕ್ ಇನ್ ನೇಚರ್. Calcium hydroxide is also basic in nature. So all of the above can be used. Moving forward, a milkman adds a very small amount of baking soda to fresh milk. Why does he shift the pH of the fresh milk from 6 to slightly alkaline? Why does this milk take a long time to set as curd? ಮೋಸ ಮಾಡ್ತಿದ್ದಾರೆ ಹಾಗಿದ್ರೆ ಮಿಲ್ಕ್ ಮ್ಯಾನ್? ನೋ.
ಸೊ ದೇರ್ ಈಸ್ ಅ ರೀಸನ್. ಯಾವುದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಗೇನ್ ಇಲ್ಲಿ ಸಹ ಏನು ಯೂಸ್ ಆಗುತ್ತೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಪ್ಲೈ ಆಗುತ್ತೆ. ಸೊ ಮಿಲ್ಕಲ್ಲಿ ಏನಿರುತ್ತೆ? ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಅಲ್ವಾ? ಸೊ ಮಿಲ್ಕ್ ಹ್ಯಾಸ್ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಮಿಲ್ಕಿಂದ ಕರ್ಡ್ ಆಗಬೇಕು ಅಂತಂದರೆ ಲ್ಯಾಕ್ಟೋಬ್ಯಾಸಿಲಸ್ ಏನಾಗುತ್ತೆ? ಕಲ್ಚರ್ ಆಗುತ್ತೆ, ಗ್ರೋ ಆಗುತ್ತೆ ಮಿಲ್ಕಲ್ಲಿ. ಸೊ ಮಿಲ್ಕಿಂದ ಕರ್ಡ್ ಮಾಡಬೇಕು ಅಂತಂದರೆ ಅಮ್ಮ ಏನು ಮಾಡ್ತಾರೆ? ಹಿಂದಿನ ದಿವಸ ಹಾಲಿಗೆ ಒಂಚೂರು ಮಜ್ಜಿಗೆ ಅಥವಾ ಮೊಸರನ್ನ ಬಿಡ್ತಾರೆ, ಅಥವಾ ಯಾವ್ದಾದ್ರು ಅಸಿಡಿಕ್ ಸಬ್ಸ್ಟೆನ್ಸ್ ಹಾಕ್ತಾರೆ, ಲೆಮನ್ ಸ್ಕ್ವೀಸ್ ಮಾಡ್ತಾರೆ ಅಲ್ವಾ ಹಾಲಿಂದ ಮೊಸರು ಮಾಡೋದಕ್ಕೆ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಏನಾಗಿರುತ್ತೆ? ಮೊಸರಾಗಿರುತ್ತೆ. ಸ್ವಲ್ಪ ವಾರ್ಮ್ ಮಾಡಬೇಕು ಅದನ್ನು. ಯಾಕೆ? ಸೊ ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕೆ ಸ್ವಲ್ಪ ವಾರ್ಮ್ ಟೆಂಪ್ರೇಚರ್ ಬೇಕಾಗುತ್ತೆ. ಸೊ ವೈ ಡಸ್ ಈ ಶಿಫ್ಟ್ ದ ಪಿ ಎಚ್ ಆಫ್ ದ ಫ್ರೆಶ್ ಮಿಲ್ಕ್ ಫ್ರಮ್ 6 to ಸ್ಲೈಟ್ಲಿ ಆಲ್ಕಲಿನ್? ಯಾಕೆ? ಹಾಳಾಗಬಾರ್ದು, ಹಾಲು ಹಾಳಾಗಬಾರ್ದು ಅಲ್ವಾ? ಹಾಲು ಮೊಸರಾದರೆ ಕಾಫಿ ಟೀ ಮಾಡೋಕ್ಕಾಗತ್ತಾ? ಕುಡಿಯೋಕ್ಕಾಗತ್ತಾ? ಆಗಲ್ಲ. ಸೊ he shifts the pH of the fresh milk from 6 to slightly alkaline. ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್, ವೈ ಡಸ್ ದಿಸ್ ಮಿಲ್ಕ್ ಟೇಕ್ ಅ ಲಾಂಗ್ ಟೈಮ್ ಟು ಸೆಟ್ ಆಸ್ ಕರ್ಡ್? ಯಾಕೆ ಅಂತ ಅಂದರೆ ಪಿ ಎಚ್ ಈಗ ಏನಾಗಿದೆ? ಪಿ ಎಚ್ ಈಸ್ ಸ್ಲೈಟ್ಲಿ ಬೇಸಿಕ್ ನೌ ಆರ್ ಸ್ಲೈಟ್ಲಿ ಆಲ್ಕಲೈನ್. ಸೊ ದಿಸ್ ಪಿ ಎಚ್ doesn't support the growth of bacteria lactobacillus. ಸೊ ಲ್ಯಾಕ್ಟೋಬ್ಯಾಸಿಲಸ್ ಗ್ರೋ ಆಗಬೇಕು ಅಂತಂದರೆ ಮೀಡಿಯಾ ಏನಿರಬೇಕು? ಸ್ವಲ್ಪ ಆ್ಯಸಿಡಿಕ್ ಇರಬೇಕು, ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಜಾಸ್ತಿ ಆಗಬೇಕು. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಏನಾಯಿತು? ಸೊ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದಕ್ಕೆ ಹ್ಯಾಂಪರ್ ಆಯಿತು ಅಲ್ವಾ? ಏನಾಯಿತು? ಇಟ್ ಹ್ಯಾಂಪರ್ಸ್ ದ ಗ್ರೋತ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್. ದ್ಯಾಟ್ ಈಸ್ ದ ರೀಸನ್ ದ ಮಿಲ್ಕ್ ಟೇಕ್ಸ್ ಅ ಲಾಂಗ್ ಟೈಮ್ ಟು ಸೆಟ್ ಆಸ್ ಕರ್ಡ್. Next, mention the pH of aqueous solution of the following salts as 7, more than 7 and less than 7. So we are given with couple of salts here: KCl, Na2CO3, NH4Cl and NaNO3. ಸೊ ಇದರಲ್ಲಿ ಯಾವುದಕ್ಕೆ ಪಿ ಎಚ್ 7ಗಿಂತ ಕಡಿಮೆ ಇದೆ, ಪಿ ಎಚ್ 7ಗಿಂತ ಜಾಸ್ತಿ ಇದೆ, ನ್ಯೂಟ್ರಲ್ ಸಾಲ್ಟ್ಸ್ ಯಾವ್ದ್ಯಾವುದು ಅಂತ ಹೇಳಬೇಕು. ಸೊ ಅದು ಹೇಳಬೇಕು ಅಂತಂದರೆ ನಮಗೇನು ಗೊತ್ತಿರಬೇಕು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಈ ಸಾಲ್ಟ್ಸು ಯಾವ ಆ್ಯಸಿಡ್ಡು ಯಾವ ಬೇಸಿಂದ ಪ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಿರಬೇಕು. ಸೊ ನಾವೇನು ಓದಿದ್ದೀವಿ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನಲ್ಲಿ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅ ಬೇಸ್ ಟು ಫಾರ್ಮ್ ರಿಸ್ಪೆಕ್ಟಿವ್ ಸಾಲ್ಟ್, ವಾಟರ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ಹೀಟ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹಾಗಾಗಿ ಅಂತ ಓದಿದ್ದೀವಿ ಅಲ್ವಾ? ಸೊ ಸ್ಟ್ರಾಂಗ್ ಆ್ಯಸಿಡ್ ಅಪಾನ್ ರಿಯಾಕ್ಟಿಂಗ್ ವಿತ್ ಅ ಸ್ಟ್ರಾಂಗ್ ಬೇಸ್ ಫಾರ್ಮ್ಸ್ ಅ ನ್ಯೂಟ್ರಲ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಂಡ್ ಹೀಟ್. ಸ್ಟ್ರಾಂಗ್ ಆ್ಯಸಿಡ್ ಅಪಾನ್ ರಿಯಾಕ್ಟಿಂಗ್ ವಿತ್ ಅ ವೀಕ್ ಬೇಸ್. ಸೊ ಆ್ಯಸಿಡಿಟಿ ಈಸ್ ಓವರ್ ಪವರಿಂಗ್ ದ ಬೇಸಿಸಿಟಿನ. ಸೊ ಇಲ್ಲೇನು ಫಾರ್ಮ್ ಆಗುತ್ತೆ? ಸ್ಟ್ರಾಂಗ್ ಸಾಲ್ಟ್ ಫಾರ್ಮ್ ಆಗುತ್ತೆ. So weak acid upon reacting with a strong base, it forms a weak basic salt. Basic salt ಅನ್ನು ಫಾರ್ಮ್ ಮಾಡ್ತಾ ಇದೆ ಅಲ್ವಾ? ಸೊ ಇಲ್ಲಿ ನಮಗೇನು ಗೊತ್ತಿರಬೇಕು? ಪೊಟ್ಯಾಷಿಯಂ ಕ್ಲೋರೈಡ್, ಆಮೇಲೆ ಸೋಡಿಯಂ ಕಾರ್ಬೋನೇಟ್, ಅಮೋನಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್. ಸೊ ಈ ಸಾಲ್ಟ್ಸು ಯಾವ ಆ್ಯಸಿಡಿಂದ ಯಾವ ಬೇಸಿಂದ ಪ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಿದ್ರೆ ನಮಗಿದು ನ್ಯೂಟ್ರಲ್ ಸಾಲ್ಟು, ಅಸಿಡಿಕ್ ಸಾಲ್ಟ್ ಅಥವಾ ಬೇಸಿಕ್ ಸಾಲ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಲ್ಲಿ KCl ಮತ್ತು ಸೋಡಿಯಂ ನೈಟ್ರೇಟ್, ದೀಸ್ ಆರ್ ನ್ಯೂಟ್ರಲ್ ಸಾಲ್ಟ್ಸ್. ನಿಮ್ಗೆ ಹೋಮ್ವರ್ಕ್ ಏನಪ್ಪ ಅಂತ ಅಂದರೆ, ಸೊ ನಾನಿಲ್ಲಿ ನ್ಯೂಟ್ರಲ್ ಸಾಲ್ಟ್ ಅಂತ ಹೇಳಿದ್ದೀನಿ. ಹಾಗಿದ್ರೆ ಯಾವ ಆ್ಯಸಿಡ್ಡು ಬೇಸಿಂದ KCl ಪ್ರೊಡ್ಯೂಸ್ ಆಗುತ್ತೆ, ಯಾವ ಆ್ಯಸಿಡ್ಡು ಮತ್ತು ಬೇಸಿಂದ ಈ ಸಾಲ್ಟು ಸೋಡಿಯಂ ನೈಟ್ರೇಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಯು ಶುಡ್ ಕಾಮೆಂಟ್ ಡೌನ್. ಸಿಮಿಲರ್ಲಿ Na2CO3 ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಬೇಸಿಕ್ ಸಾಲ್ಟ್. ಇಟ್ ಈಸ್ ಅ ಬೇಸಿಕ್ ಸಾಲ್ಟ್.
NH4Cl, ammonium chloride. This is an acidic salt. This is an acidic salt. So moving forward. So a farmer was suggested to add slake lime to the soil of his land to enhance fertility. Why was he suggested to do so? Plants grow better in alkaline conditions. The soil must be highly acidic. Acid present in slake lime promotes early flowering. So next, slake lime is a good absorber of air. So ಎಲ್ಲ ಆಪ್ಷನ್ಸ್ ಎಷ್ಟು ಲೇಮ್ ಇದೆ ನೋಡಿ. ಪ್ಲಾಂಟ್ಸ್ ಗ್ರೋ ಬೆಟರ್ ಇನ್ ಆಲ್ಕಲೈನ್ ಕಂಡೀಷನ್ಸ್, ಐ ಆಲ್ರೆಡಿ ಮೆನ್ಷನ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಡಿಫ್ರೆಂಟ್ ನೀಡ್ ಡಿಫ್ರೆಂಟ್ ಪಿ ಎಚ್, ಒಂದೇ ಪಿ ಎಚ್ ಅಲ್ಲ, ಒನ್ ಸೈಜ್ ಡಸಂಟ್ ಫಿಟ್ ಆಲ್, ಅದೇ ಥರ. ನೆಕ್ಸ್ಟ್, ದ ಸಾಯಿಲ್ ಮಸ್ಟ್ ಬಿ ಹೈಲಿ ಅಸಿಡಿಕ್. ಹಾಂ, ಸ್ಲೇಕ್ ಲೈಮ್ ಏನಿದೆ, ವಿ ನೋ ದ್ಯಾಟ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಸ್ಲೇಕ್ ಲೈಮ್ ಇದೆ ಅಲ್ವಾ, ಇದು ಬೇಸಿಕ್ ಇನ್ ನೇಚರ್. ಸೊ ಫಸ್ಟ್ ಒನ್ ಹೇಗೂ ಎಲಿಮಿನೇಟ್ ಮಾಡಿದ್ವಿ. ದ ಸಾಯಿಲ್ ಮಸ್ಟ್ ಬಿ ಹೈಲಿ ಅಸಿಡಿಕ್. ಎಸ್. ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಲೇಕ್ ಲೈಮ್ ಪ್ರಮೋಟ್ಸ್ ಅರ್ಲಿ ಫ್ಲವರಿಂಗ್. ನೋ. ಸೊ ಇಲ್ಲೇ ಹೇಳಿದ್ದೀನಿ, ಬೇಸಿಕ್ ಇನ್ ನೇಚರ್. ಎಲ್ಲಿಂದ ಆಸಿಡ್ ಬಂತು? ಆಸಿಡ್ ಇಲ್ಲ. ನೆಕ್ಸ್ಟು ಸ್ಲೇಕ್ ಲೈಮ್, ಲೇಕ್ ಆಗಿದೆ. ಸ್ಲೇಕ್ ಲೈಮ್ ಈಸ್ ಅ ಗುಡ್ ಅಬ್ಸರ್ಬರ್ ಆಫ್ ಏರ್? ಅಬ್ಸಲ್ಯೂಟ್ಲಿ ನಾಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ದ ಸಾಯಿಲ್ ಮಸ್ಟ್ ಬಿ ಹೈಲಿ ಅಸಿಡಿಕ್. ಸೊ ಸಾಯಿಲು ತುಂಬ ಬೇಸಿಕ್ ಇದ್ರೂ ಒಳ್ಳೆಯದಲ್ಲ, ತುಂಬ ಆ್ಯಸಿಡಿಕ್ ಇದ್ರೂ ಒಳ್ಳೆಯದಲ್ಲ. ಸೊ ದ ಸಾಯಿಲ್ ಮಸ್ಟ್ ಬಿ ಹೈಲಿ ಅಸಿಡಿಕ್. ಹಾಗಾಗಿ ದ ಫಾರ್ಮರ್ ವಾಸ್ ಸಜೆಸ್ಟೆಡ್ ಟು ಯೂಸ್ ಸ್ಲೇಕ್ ಲೈಮ್. ಅದೇ ಸಾಯಿಲ್ ಏನಾದರೂ ತುಂಬ ಬೇಸಿಕ್ ಇದ್ದರೆ ಏನು ಯೂಸ್ ಮಾಡ್ತಾರೆ? ಮೆನ್ಯೂರ್ಸ್ ಯೂಸ್ ಮಾಡಬಹುದು, ಗೊಬ್ಬರ. ಆಲ್ ರೈಟ್. ಸೊ ಮೂವಿಂಗ್ ಫಾರ್ವರ್ಡ್, ಮೆನ್ಷನ್ ದ pH of, this is done. Strength of acids. So in the very beginning of the session, I mentioned something about the strength of acids and bases. So strong acids are those which dissociate completely into their ions on dissolving in water. For example, ಒಂದು 100 molecules HCl ಅನ್ನು ತಗೊಂಡಿದ್ದೀವಿ. ಓಕೆ. ಸೊ ಒಂದು ಬೀಕರಲ್ಲಿ ನೀರನ್ನು ತಗೊಂಡು ಈ 100 ಮಾಲಿಕ್ಯೂಲ್ಸನ್ನು ಹಾಕ್ತಾ ಇದ್ದೀನಿ. ಈ ಎಲ್ಲ 100 ಮಾಲಿಕ್ಯೂಲ್ಸು ಡಿಸೋಸಿಯೇಟ್ ಆಗಿ 100 H+ ಅಯಾನು, 100 Cl- ಅಯಾನ್ಸು ಫಾರ್ಮೇಷನ್ ಆಗ್ತಾ ಇದೆ. ಸೊ ದಿಸ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಸೊ 100ಗೆ 100 ಡಿಸೋಸಿಯೇಷನ್ ಆಗೋದಿಲ್ಲ. ಸೊ ಎಸ್, 100 ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ತಿದೆ. ಮೋಸ್ಟ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಗೆಟಿಂಗ್ ಡಿಸೋಸಿಯೇಟೆಡ್ ಆರ್ ಗೆಟಿಂಗ್ ಅಯೋನೈಸ್ಡ್ ಅಂತ ಅಂದರೆ ಸೊ ಸ್ಟ್ರಾಂಗ್ ಆ್ಯಸಿಡ್ ಅಂತ ಅರ್ಥ. ಸ್ಟ್ರಾಂಗ್ ಆ್ಯಸಿಡ್ ಎಕ್ಸಾಂಪಲ್ HCl, ಸೊ H2SO4, ನೈಟ್ರಿಕ್ ಆ್ಯಸಿಡ್, ದೀಸ್ ಆರ್ ಸ್ಟ್ರಾಂಗ್ ಆ್ಯಸಿಡ್ಸ್. Those acids which dissociate partially into their ions on dissolving in water, these are called weak acids. Weak acids. Example, carbonic acid, phosphoric acid, these are some examples. ಈಗ 100 ಮಾಲಿಕ್ಯೂಲ್ಸು ಕಾರ್ಬೋನಿಕ್ ಆ್ಯಸಿಡ್ ಇದ್ದರೆ ಅದನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ? there will be only few of the H+ ions. ಕೆಲವು ಡಿಸೋಸಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ವೀಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಫಸ್ಟು ಎಕ್ಸ್ಪೆರಿಮೆಂಟ್ ಹೇಳಿದ್ದೆ ಅಲ್ವಾ? ಸೊ ಒಂದು ಸೆಲ್ ಸೆಟಪ್ ಮಾಡಿ ಬಲ್ಬ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಬಲ್ಬ್ ಗ್ಲೋಸ್ ಬ್ರೈಟರ್, ಚೆನ್ನಾಗಿ ಗ್ಲೋ ಆಗುತ್ತೆ ಬಲ್ಬು. ಎಲ್ಲಿ? ಸ್ಟ್ರಾಂಗ್ ಆ್ಯಸಿಡನ್ನು ಯೂಸ್ ಮಾಡಿದ್ರೆ. ಯಾಕೆ? ದೇರ್ ಆರ್ ಮೋರ್ ನಂಬರ್ ಆಫ್ H+ ions ವಿಚ್ ಕ್ಯಾನ್ ಕ್ಯಾರಿ ದ ಎಲೆಕ್ಟ್ರಿಸಿಟಿ. ಇಲ್ಲಿ ಏನಾಗುತ್ತೆ? ಬಲ್ಬು ಡಿಮ್ಮಾಗಿ ಗ್ಲೋ ಆಗುತ್ತೆ, ಡಿಮ್ ಗ್ಲೋ ಆಗುತ್ತೆ. ಯಾಕೆ? ಜಾಸ್ತಿ ಅಯಾನ್ಸ್ ಇಲ್ಲ ಇದರಲ್ಲಿ, ಹಾಗಾಗಿ. ಸೊ ದ ಸೇಮ್ ಅಪ್ಲೈಸ್ ಫಾರ್ weak bases as well as strong bases. So strong bases are those bases which dissociate completely into their ions on dissolving in water. ಅಲ್ಲಿ H+ ions ಡಿಸೋಸಿಯೇಟ್ ಆಗ್ತಾ ಇತ್ತು, ಇಲ್ಲಿ OH- ions ಡಿಸೋಸಿಯೇಟ್ ಆಗುತ್ತೆ. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಆರ್ ಎಕ್ಸಾಂಪಲ್ಸ್. ಸೊ ವೀಕ್ ಬೇಸಸ್ ಆರ್ ದೋಸ್ ವಿಚ್ ಡಿಸೋಸಿಯೇಟ್ ಪಾರ್ಷಿಯಲಿ ಇಂಟು ದೇರ್ ಅಯಾನ್ಸ್. ಸೊ ಇಲ್ಲಿ ಕಂಪ್ಲೀಟ್ ಡಿಸೋಸಿಯೇಷನ್ ಆಗೋದಿಲ್ಲ, ಪಾರ್ಷಿಯಲ್ ಡಿಸೋಸಿಯೇಷನ್ ಆಗುತ್ತೆ. ಇಲ್ಲೂ ಸಹ ಏನಾಗುತ್ತೆ? NaOH ನೀರಿಗೆ ಹಾಕಿ ಬಲ್ಬ್ ಏನು ಕನೆಕ್ಟ್ ಮಾಡಿದ್ರೆ, ಸೆಲ್ಲಿನ ಇದು ಮಾಡಿದ್ರೆ ಇಲ್ಲಿ ಬಲ್ಬು ಏನಾಗುತ್ತೆ? ಬ್ರೈಟಾಗಿ ಗ್ಲೋ ಆಗುತ್ತೆ.
ಇಲ್ಲಿ ಬಲ್ಬು ಡಿಮ್ ಆಗಿ ಗ್ಲೋ ಆಗುತ್ತೆ. ಸೊ ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್, ಕಾನ್ಸಂಟ್ರೇಟೆಡ್ ಆ್ಯಂಡ್ ಡೈಲ್ಯೂಟ್ ಆಸಿಡ್ಸ್ ಆ್ಯಂಡ್ ಬೇಸಸ್. ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಸ್ಟ್ರಾಂಗ್ ಆಸಿಡ್ಸು, ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಎರಡೂ ತುಂಬಾ ಡಿಫ್ರೆಂಟು. ಸೊ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬೀಕರಲ್ಲಿ 10 ml ವಾಟರ್ ತೊಗೊಳ್ತೀನಿ, ಇದಕ್ಕೆ 90 ml H2SO4 ಹಾಕ್ತಾ ಇದ್ದೀನಿ. ಓಕೆ, ಸೊ ದ ವಾಲ್ಯೂಮ್ ಆಫ್ ದ ಆಸಿಡ್ ಈಸ್ ಮೋರ್. ದಿಸ್ ಈಸ್ ಕಾನ್ಸಂಟ್ರೇಟೆಡ್. ದಿಸ್ ಈಸ್ ಕಾನ್ಸಂಟ್ರೇಟೆಡ್. ಅದೇ ಇನ್ನೊಂದು ಬೀಕರ್ ತಗೋತೀನಿ, ಅಲ್ಲಿ 90 ml ವಾಟರ್ ಹಾಕ್ತೀನಿ, 10 ml H2SO4 ಹಾಕ್ತೀನಿ. H2SO4 is still a strong acid. Strong acid ಇದು. ಆದರೆ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಈಸ್ ಡೈಲ್ಯೂಟೆಡ್. ಇದು ಡೈಲ್ಯೂಟ್ ಆಗಿದೆ. ಓಕೆ, ಸೊ ಇಟ್ ಈಸ್ ಸ್ಟಿಲ್ ಅ ಸ್ಟ್ರಾಂಗ್ ಆಸಿಡ್, ಬಟ್ ಇಟ್ ಈಸ್ ಡೈಲ್ಯೂಟೆಡ್. ಇದು ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ H2SO4, ಅದು ಸ್ಟ್ರಾಂಗ್ ಡೈಲ್ಯೂಟೆಡ್ H2SO4. ಸೊ ಬೇಸಸಲ್ಲೂ ಸಹ ಹಾಗೆ ಆಗುತ್ತೆ. ಎಲ್ಲಿ ವಾಲ್ಯೂಮ್ ಆಫ್ ಬೇಸ್ ಈಸ್ ಮೋರ್, that is considered as concentrated. If the volume of base is less, that is considered as diluted bases. So salts ತುಂಬಾ 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 ಇಂಪಾರ್ಟೆಂಟು. ಸೊ ಎಷ್ಟೇ ಚೆನ್ನಾಗಿ ಕುಕ್ ಮಾಡಿದ್ರು ಸಾಲ್ಟ್ ಹಾಕಲಿಲ್ಲ ಅಂತ ಅಂದರೆ ವೇಸ್ಟು, ಯಾರೂ ತಿನ್ನಲ್ಲ ಅಲ್ವಾ. ಸೊ ಉಪ್ಪು ತುಂಬ ಇಂಪಾರ್ಟೆಂಟು. ಸೊ NaCl, sea water contains many salts dissolved in it. ಸೊ ನಮಗೆ ಎಲ್ಲಿಂದ ಸಿಗುತ್ತೆ NaCl? ಸಿ ವಾಟರ್, ಉಪ್ಪು ನೀರು. ಸೊ ಸೋಡಿಯಂ ಕ್ಲೋರೈಡ್ ಈಸ್ ಸಪರೇಟೆಡ್ ಫ್ರಮ್ ದೀಸ್ ಸಾಲ್ಟ್ಸ್. ಸೊ ರಾಕ್ ಸಾಲ್ಟ್ಸ್ ಅಂದರೆ ಏನು, ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ. ಅಲಾಂಗ್ ವಿತ್ NaCl ದೇ ವಿಲ್ ಬಿ ಅದರ್ ಸಾಲ್ಟ್ಸ್, ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ. ಸೊ NaCl ಅನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಇವಾಪರೇಷನ್ ಮೂಲಕ ಏನು ಮಾಡ್ತೀವಿ ನಾವು? ಸಪರೇಟ್ ಮಾಡ್ತೀವಿ. ಇವಾಪರೇಷನಲ್ಲಿ ಏನಾಗುತ್ತೆ, ಸೊ ಇಫ್ ಯು ಹ್ಯಾವ್ ಬೀನ್ ಟು ಕೋಸ್ಟಲ್ ಏರಿಯಾಸ್, ಮಂಗಳೂರು, ಉಡುಪಿ ಅಲ್ಲೆಲ್ಲ ಹೋಗಿದ್ರೆ ದೊಡ್ಡ ದೊಡ್ಡ ಫೀಲ್ಡ್ಸ್ ಇರುತ್ತೆ, ಅಲ್ಲಿ ಉಪ್ಪು ನೀರನ್ನು ತಂದು ಹಾಕ್ತಾರೆ. ಸೊ ಇಟ್ ವಿಲ್ ಬಿ ಸೂಪರ್ ಸನ್ನಿ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನೀರೇನಾಗುತ್ತೆ, ಎವಾಪರೇಟ್ ಆಗ್ತಾ ಹೋಗುತ್ತೆ, ಲೀವಿಂಗ್ ಬಿಹೈಂಡ್ ದ ಸಾಲ್ಟ್. ಓಕೆ, ಸೊ ಇವಾಪರೇಷನ್ ಈಸ್ ದ ಪ್ರಾಸೆಸ್ that is used to separate NaCl, that is common salt, from sea water. So beds of rock salt were formed when seas of bygone ages dried up. Rock salt is mined like coal. ಕೋಲನ್ನು ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದೇ ಥರ ರಾಕ್ ಸಾಲ್ಟನ್ನು ಸಹ ಮೈನಿಂಗ್ ಮಾಡ್ತೀವಿ. ಸೊ ದ ಕಾಮನ್ ಸಾಲ್ಟ್ ದಸ್ ಅಬ್ಟೈನ್ಡ್ ಈಸ್ ಆನ್ ಇಂಪಾರ್ಟೆಂಟ್ ರಾ ಮಟೀರಿಯಲ್ ಫಾರ್ ವೇರಿಯಸ್ ಮಟೀರಿಯಲ್ಸ್ ಆಫ್ ಡೈಲಿ ಯೂಸ್ ಸಚ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಅಲ್ವಾ, NaOH ಹೇಗೆ ಸಿಗುತ್ತೆ? ಸೊ NaCl ಅನ್ನು ಯೂಸ್ ಮಾಡ್ತೀವಿ. NaCl ಈಸ್ ಯೂಸ್ಡ್ ಆಸ್ ದ ರಾ ಮಟೀರಿಯಲ್. ಸೊ ಬೇಕಿಂಗ್ ಸೋಡಾ, ಕೇಕ್ ಮಾಡೋಕ್ಕೆ, ಪೇಸ್ಟ್ರೀಸ್ ಮಾಡೋಕ್ಕೆ, ಅದು ಫ್ಲಫಿ ಆಗೋಕ್ಕೆ ಏನು ಯೂಸ್ ಮಾಡ್ತೀವಿ? ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಬೇಕಿಂಗ್ ಸೋಡಾ ಈಸ್ ಆಲ್ಸೋ ಅಬ್ಟೈನ್ ಫ್ರಮ್ ದ ಕಾಮನ್ ಸಾಲ್ಟ್. ಪ್ರಿಪ್ರೇಷನ್ ಓದ್ತೀವಿ. ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಮೆನಿ ಮೋರ್ ಸಾಲ್ಟ್ಸ್. ಸೊ NaCl ತುಂಬ ಇಂಪಾರ್ಟೆಂಟು. ಬರೀ ಅಡುಗೆಗಲ್ಲ, ಬೇರೆ ಬೇರೆ ಸಾಲ್ಟ್ ಪ್ರೊಡಕ್ಷನಿಗೆ ಸಹ ನಾವು NaCl ಅನ್ನು ಯೂಸ್ ಮಾಡ್ತೀವಿ. ಸೊ ಒಂದೊಂದಾಗೆ ನೋಡೋಣ. ಸೊ ಸೋಡಿಯಂ ಕ್ಲೋರೈಡ್ದು ಏನು ಯೂಸ್ ಇದೆ? ಫ್ಲೇವರಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ, ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಪಿಕಲಲ್ಲಿ ಸೋಡಿಯಂ ಕ್ಲೋರೈಡನ್ನು ಯೂಸ್ ಮಾಡ್ತಾರೆ ಅಲ್ವಾ, ಉಪ್ಪಿನಕಾಯಿ ಮಾಡೋದಕ್ಕೆ. ನೆಕ್ಸ್ಟ್ NaOH, sodium hydroxide. It is a basic salt. So when electricity is passed through an aqueous solution of sodium chloride, it's called brine solution. So brine solution ಅಂದ್ರೇನು? ಮೆದುಳಲ್ಲ, it's not brain ಅಂತ ಬರಿಬೇಡಿ, it's brine solution ಅಂದ್ರೇನು? highly concentrated solution of sodium chloride. ಅದಕ್ಕೆ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಸೋಡಿಯಂ ಕ್ಲೋರೈಡ್ ಈಸ್ ಸಪರೇಟೆಡ್ ಫ್ರಮ್ ದೀಸ್ ಸಾಲ್ಟ್ಸ್. So when electricity is passed through an aqueous solution of sodium chloride, it decomposes to form sodium hydroxide.
ಸೋಡಿಯಂ ಹೈಡ್ರಾಕ್ಸೈಡು ಸಿಗುತ್ತೆ ನಮಗೆ. ಸೊ ಬ್ರೈನ್ ಸೊಲ್ಯೂಷನ್ ಮೂಲಕ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಸೊ ನಮ್ಗೇನು ಸಿಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ನಾಟ್ ದ ಓನ್ಲಿ ಪ್ರಾಡಕ್ಟ್, ಬಟ್ ವಿಲ್ ಗೆಟ್ ಕ್ಲೋರಿನ್ ಗ್ಯಾಸ್ ಆಸ್ ವೆಲ್ ಆಸ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಮತ್ತು ಕ್ಲೋರಿನ್ ಗ್ಯಾಸ್ ಸಹ ಸಿಗುತ್ತೆ. So yes, NaOH, Cl2 and H2 gas. So chlorine gas is given off at the anode. Anode ಅಲ್ಲಿ chlorine gas ರಿಲೀಸ್ ಆಗುತ್ತೆ. ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸು ರಿಲೀಸ್ ಆಗುತ್ತೆ. And sodium hydroxide solution is formed near the cathode. Cathode region ಅಲ್ಲಿ sodium hydroxide ಫಾರ್ಮ್ ಆಗುತ್ತೆ. And these three products are produced that are very useful. ತುಂಬ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಈ ಪ್ರಾಸೆಸ್ಗೆ ಏನಂತ ಕರಿತೀವಿ, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಕ್ಲೋರ್ ಅಂದರೆ ಕ್ಲೋರಿನ್ ಗ್ಯಾಸ್, ಆಲ್ಕಲಿ ಯಾವುದು, NaOH. ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, NaOH ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸೊ NaOH ಈಸ್ ಯೂಸ್ಡ್ ಇನ್ ಡಿಗ್ರೀಸಿಂಗ್ ಆಫ್ ಮೆಟಲ್ಸ್. NaOH is used in degreasing of metals. Degreasing of metals. Paper industries ಅಲ್ಲಿ ಯೂಸ್ ಮಾಡ್ತಾರೆ. ಕ್ಲೋರಿನ್ ಗ್ಯಾಸನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಅ ವೆರಿ ಗುಡ್ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ. ಟ್ರೀಟ್ಮೆಂಟ್ ಆಫ್ ವೇಸ್ಟ್ ವಾಟರ್, ಟ್ರೀಟ್ಮೆಂಟ್ ಆಫ್ ವಾಟರಲ್ಲಿ ಕ್ಲೋರಿನ್ ಗ್ಯಾಸು ಯೂಸ್ ಮಾಡ್ತಾರೆ. ಸೊ ನೀವು ಸ್ವಿಮ್ಮಿಂಗ್ ಗೊತ್ತಿದ್ರೆ, ಸ್ವಿಮ್ಮಿಂಗ್ ಪೂಲ್ಸಿಗೆ ಹೋಗಿದ್ರೆ ಒಂಥರ ಪಂಜೆಂಟ್ ಸ್ಮೆಲ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ವಾಟರ್. ಯಾಕೆ? ದಟ್ಸ್ ಬಿಕಾಸ್ ಆಫ್ ಕ್ಲೋರಿನ್ ಗ್ಯಾಸ್. ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇಟ್ಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್. ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ margarine as well. Margarine is a butter-like spread, so it can be consumed. So NaOH, degreasing of metals. It is also used in paper making industries. Chlorine is used as disinfectant and in treatment of water. So hydrogen gas is used as fuel. ಹಾಗಿದ್ರೆ ಕ್ಲೋರಿನ್ ಗ್ಯಾಸು ಆ್ಯನೋಡಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸು ಕ್ಯಾಥೋಡಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ನಮಗೆ? ಡಿಫ್ರೆನ್ಸ್ ಹೇಗೆ ಗೊತ್ತಾಗುತ್ತೆ? ಎರಡು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ? ಸೊ ಕ್ಲೋರಿನ್ ಗ್ಯಾಸ್ ಅದನ್ನು ಆಮೇಲೆ ನೋಡೋಣ. ಹೈಡ್ರೋಜನ್ ಗ್ಯಾಸ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ ಕನ್ಫರ್ಮೇಟೆಡ್ ಟೆಸ್ಟ್. So when we hold a burning matchstick near the mouth of the container where there is evolution of hydrogen gas, so the burning matchstick burns with a pop sound ಆಗುತ್ತೆ ಅಲ್ವಾ? ಸೊ ಹೈಡ್ರೋಜನ್ ಗ್ಯಾಸು ಕನ್ಫರ್ಮ್ ಆಯಿತು. ಕ್ಲೋರಿನ್ ಗ್ಯಾಸ್ ಏನಿದೆ, ಹೈಡ್ರೋಜನ್ ಏನು ಇಟ್ ಈಸ್ ಕಲರ್ಲೆಸ್, ಆಡರ್ಲೆಸ್, ಗೊತ್ತಾಗಲ್ಲ. ಆದರೆ ಕ್ಲೋರಿನ್ ಇದೆ ಅಲ್ವಾ, ಇಟ್ ಹ್ಯಾಸ್ ಅ ವೆರಿ ಪಂಜೆಂಟ್ ಇರಿಟೇಟಿಂಗ್ ಆರ್ಡರ್ ಆ್ಯಂಡ್ ಇಟ್ ಈಸ್ ಗ್ರೀನಿಶ್ ಯೆಲ್ಲೋ ಇನ್ ಕಲರ್. ಕ್ಲೋರಿನ್ ಗ್ಯಾಸ್ ಏನಿದೆ ಇಟ್ ಈಸ್ greenish yellow in color and it has a very pungent irritating odor. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕ್ಲೋರಿನ್ ಗ್ಯಾಸು. ಈಗ ಹೈಡ್ರೋಜನ್ ಸಲ್ಫೈಡ್ ನೋಡಿ ಗೊತ್ತಾಗ್ಬಿಡುತ್ತೆ, ಯಾಕೆ? ರಾಟನ್ ಎಕ್ಸ್ ಸ್ಮೆಲ್ ಬರುತ್ತೆ. ಸೊ ಲ್ಯಾಬಲ್ಲಿ ಹೈಡ್ರೋಜನ್ ಯಾವುದೋ ಒಂದು ಎಕ್ಸ್ಪೆರಿಮೆಂಟಲ್ಲಿ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಇವಾಲ್ವ್ ಆಗ್ತಿದೆ ಅಂತ ಅಂದರೆ ಆ ಕಡೆ ಮುಖ ಹಾಕೋಕ್ಕಾಗಲ್ಲ, ಕೆಟ್ಟ ಸ್ಮೆಲ್ ಬರುತ್ತೆ ಅಲ್ವಾ, ರಾಟನ್ ಎಕ್ಸ್ ಸ್ಮೆಲ್ ಬರುತ್ತೆ. ಸೊ ಜಸ್ಟ್ ಲೈಕ್ ದ್ಯಾಟ್ ಕ್ಲೋರಿನ್ ಏನಾಗುತ್ತೆ, ಗ್ರೀನಿಶ್ ಯೆಲ್ಲೋ ಕಲರ್ ಇರುತ್ತೆ, ಆಮೇಲೆ ಪಂಜೆಂಟ್ ಇರಿಟೇಟಿಂಗ್ ಸ್ಮೆಲ್ ಇರುತ್ತೆ ಕ್ಲೋರಿನ್ಗೆ. ಸೊ ಇಟ್ಸ್ ವೆರಿ ಈಸಿ ಟು ಫೈಂಡ್ ಕ್ಲೋರಿನ್ ಗ್ಯಾಸ್. ಸೊ ಮೂವಿಂಗ್ ಫಾರ್ವರ್ಡ್, ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರನ್ನು ಕ್ಲೀನಿಂಗ್ಗೆ ಯೂಸ್ ಮಾಡ್ತಾರೆ. So the chlorine gas is used for the manufacture of bleaching powder. This is one of the uses of chlorine gas. So chlorine gas ಅನ್ನು ಕ್ಲೋರ್-ಆಲ್ಕಲಿ ಪ್ರಾಸೆಸಲ್ಲಿ ಪ್ರೊಡ್ಯೂಸ್ ಮಾಡಿದ್ದನ್ನು ಎಲ್ಲಿ ಯೂಸ್ ಮಾಡಬಹುದು? ಬ್ಲೀಚಿಂಗ್ ಪೌಡರ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡಬಹುದು. ಬ್ಲೀಚಿಂಗ್ ಪೌಡರ್ ಈಸ್ ಪ್ರೊಡ್ಯೂಸ್ ಬೈ ದ ಆಕ್ಷನ್ ಆಫ್ ಕ್ಲೋರಿನ್ ಆನ್ ಡ್ರೈ ಸ್ಲೇಕ್ ಲೈಮ್. ಸೊ ಡ್ರೈ ಸ್ಲೇಕ್ ಲೈಮನ್ನು ತಗೋತಾರೆ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ವಿಲ್ ಬಿ ಪಾಸ್ಡ್ ಓವರ್ ಡ್ರೈ ಸ್ಲೇಕ್ ಲೈಮ್. ಡ್ರೈ ಸ್ಲೇಕ್ ಲೈಮ್ ಅಂದ್ರೆ ಏನು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇಟ್ ಈಸ್ ಅ ಬೇಸ್. ಸೊ ಬ್ಲೀಚಿಂಗ್ ಪೌಡರ್ ಈಸ್ ರೆಪ್ರೆಸೆಂಟೆಡ್ ಆಸ್ calcium hypochlorite, though the actual composition is quite complex. Actual composition ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಬ್ಲೀಚಿಂಗ್ ಪೌಡರನ್ನು ಸಿಂಪಲ್ ಆಗಿ ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಿಯರ್ ಇಸ್ ದ ರಿಯಾಕ್ಷನ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್
chlorine gas is passed over calcium hydroxide, that is dry slate lime, it results in the formation of calcium hypochlorite and water. This is the reaction. So bleaching powder na ಎಲ್ಲಿ ಯೂಸ್ ಮಾಡ್ತಾರೆ? ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಬ್ಲೀಚಿಂಗ್ ಪೌಡರ್ನ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. Now, so yes, not only the cleaning purpose, in the cleaning purpose, bleaching cotton and linen in the textile industry. So cotton ಮತ್ತು ಲಿನೆನನ್ನು ಬ್ಲೀಚ್ ಮಾಡೋದಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ವುಡ್ ಪಲ್ಪ್ ಏನು ಪೇಪರ್ ಫ್ಯಾಕ್ಟ್ರೀಸಲ್ಲಿ ಸಹ ಏನು ಮಾಡ್ತಾರೆ? ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಬ್ಲೀಚ್ ದಮ್. And it is used as an oxidizing agent in many chemical industries. Oxidizing agent ಅಂದರೆ ಏನು? ಸೊ ಇನ್ನೊಂದು ಲೆಕ್ಚರ್ ಇದೆ ಆಕ್ಸಿಡೈಸಿಂಗ್ ಏಜೆಂಟ್ ಬಗ್ಗೆ ಡಿಸ್ಕಸ್ ಮಾಡಿರೋದು. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಲ್ಲಿ ಸೊ ದೇರ್ ಇಸ್ ಅ ಟೈಪ್ ಆಫ್ ರಿಯಾಕ್ಷನ್, ಯಾವುದು? ರೆಡಾಕ್ಸ್ ರಿಯಾಕ್ಷನ್. ಸೊ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಅಕರಿಂಗ್ ಸೈಮಲ್ಟೇನಿಯಸ್ಲಿ, ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಒಂದೇ ರಿಯಾಕ್ಷನಲ್ಲಿ, ಅದಕ್ಕೆ ನಾವು ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು? Oxidizing agent is a substance. Oxidizing agent is a substance which oxidizes the other. Oxidizes the other, itself undergoing reduction. Itself undergoing reduction. ಇದಕ್ಕೆ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ತನಗೆ ತಾನು ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ, ಬೇರೆದನ್ನು ಆಕ್ಸಿಡೈಸ್ ಮಾಡುತ್ತೆ. ಅದೇ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು? ಉಲ್ಟಾ. ಸೊ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸಸ್ ದ ಅದರ್, ಇಟ್ ಸೆಲ್ಫ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ರೆಡ್ಯೂಸಿಂಗ್ ಏಜೆಂಟ್ಸ್. ನೆಕ್ಸ್ಟು, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಸೊ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್, ಇಲ್ಲಿ ಕ್ಲೋರಿನ್ ಯೂಸ್ ಮಾಡ್ತಾರೆ ಅಲ್ವಾ? ಈ ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಬ್ಲೀಚಿಂಗ್ ಪೌಡರನ್ನು ನೀರಿಗೆ ಆ್ಯಡ್ ಮಾಡಿದ್ರೆ ಇಟ್ ರಿಲೀಸಸ್ ಕ್ಲೋರಿನ್ ಗ್ಯಾಸ್. ಕ್ಲೋರಿನ್ ಗ್ಯಾಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಇಟ್ ಈಸ್ ಅ ಗುಡ್ ಡಿಸ್ಇನ್ಫೆಕ್ಟೆಂಟ್. ಸೊ ಏನಾಗುತ್ತೆ? ಬ್ಲೀಚಿಂಗ್ ಪೌಡರ್ನ ನೀರಿಗೆ ಆ್ಯಡ್ ಮಾಡಿದ್ರೆ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಅದು ಡಿಸ್ಇನ್ಫೆಕ್ಟ್ ಮಾಡುತ್ತೆ. ಸೊ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಸೊ ದೀಸ್ ಆರ್ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ನೆಕ್ಸ್ಟ್, ಬೇಕಿಂಗ್ ಸೋಡಾ. ಸೊ ಮನೆಗಳಲ್ಲಿ ಕುಕ್ ಮಾಡೋಕ್ಕೆ, ಬೇಕ್ ಮಾಡೋಕ್ಕೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ. ಸೊ ಬೇಕಿಂಗ್ ಸೋಡಾ, ಇಟ್ ಈಸ್ ಅ ಬೇಸಿಕ್, ಮೈಲ್ಡ್ಲಿ ಬೇಸಿಕ್ ಸಾಲ್ಟ್. ದ ಬೇಕಿಂಗ್ ಸೋಡಾ ಇಸ್ ಕಾಮನ್ಲಿ ಯೂಸ್ ಇನ್ ದ ಕಿಚನ್ ಫಾರ್ ಮೇಕಿಂಗ್ ಟೇಸ್ಟಿ ಕ್ರಿಸ್ಪಿ ಪಕೋಡಾಸ್. ಸೊ ಪಕೋಡ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಪೇಸ್ಟ್ರೀಸ್ ಮಾಡೋಕ್ಕೆ, ಕೇಕ್ ಮಾಡೋಕ್ಕೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಸಮ್ಟೈಮ್ಸ್ ಇಟ್ ಈಸ್ ಆ್ಯಡೆಡ್ ಫಾರ್ ಫಾಸ್ಟರ್ ಕುಕಿಂಗ್. ದ ಕೆಮಿಕಲ್ ನೇಮ್ ಆಫ್ ದ ಕಾಂಪೌಂಡ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಕರಿಬೋದು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತುಂಬ ಉದ್ದ ಆಯಿತು. ಸೊ ಸೋಡಿಯಂ ಬೈಕಾರ್ಬೋನೇಟ್. ಸೊ ಇಟ್ ಈಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಸೋಡಿಯಂ ಕ್ಲೋರೈಡ್ ಆಸ್ ಒನ್ ಆಫ್ ದ ರಾ ಮಟೀರಿಯಲ್ಸ್. ಇಲ್ಲೂ ಸಹ ಕಾಮನ್ ಸಾಲ್ಟನ್ನು ರಾ ಮಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಏನು ಮಾಡ್ತಾರೆ? ಇಲ್ಲೂ ಸಹ ಬ್ರೈನ್ ಸೊಲ್ಯೂಷನನ್ನು ತಗೋತಾರೆ. This brine solution will be introduced into a carbonating tower. ಕಾರ್ಬೋನೇಟಿಂಗ್ ಟವರಲ್ಲಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಕಂಟಿನ್ಯೂಸ್ ಆಗಿ ಏನಾಗಿರುತ್ತೆ? ಒಳಗಡೆ ಹೋಗ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆ್ಯಡೆಡ್ ವಿತ್ ಅಮೋನಿಯಾ. ಸೊ ದೀಸ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಗಿವ್ NH4Cl. ಸೊ ಇದು ಒಂದು ಬೈ ಪ್ರಾಡಕ್ಟ್. ದಿಸ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. And NaHCO3, that is ಬೇಕಿಂಗ್ ಸೋಡಾ. ಸೋಡಿಯಂ ಬೈಕಾರ್ಬೋನೇಟು ಪ್ರೊಡ್ಯೂಸ್ ಆಗುತ್ತೆ, ಹಾಗೆ NH4Cl ಸಹ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಒಂದು ನೇಮ್ ಇದೆ, ಈ ಪ್ರಾಸೆಸ್ಗೆ ಸಾಲ್ವೆ ಅಮೋನಿಯಾ ಪ್ರಾಸೆಸ್ ಅಂತ ಕರೀತಾರೆ. ಸಾಲ್ವೆ ಅಮೋನಿಯಾ ಪ್ರಾಸೆಸ್. ಸೊ ಯಾಕೆ ಅಮೋನಿಯಾ ಯೂಸ್ ಆಗುತ್ತೆ? ಸಾಲ್ವೆ ಸೈಂಟಿಸ್ಟ್ ನೇಮು. ಸೊ NaCl ಬ್ರೈನ್ ಸೊಲ್ಯೂಷನನ್ನು ಕಾರ್ಬೋನೇಟಿಂಗ್ ಟವರ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಸಾಲ್ಟು, ಅಮೋನಿಯಾ ರಿಯಾಕ್ಟ್ ಆಗಿ ನಮಗೆ ಎರಡು ಪ್ರಾಡಕ್ಟ್ ಬರುತ್ತೆ. ಸೊ ಯಾವ್ದ್ಯಾವುದು? NH4Cl ಮತ್ತು
NaHCO3. So this is Solvay ammonia process. So it is a mild non-corrosive basic salt. Corrode ಮಾಡೋದಿಲ್ಲ ಇದು. Okay. So deteriorate ಮಾಡಲ್ಲ surface ನ. And the following reaction takes place when it is heated during cooking. So cooking ಮಾಡ್ತಾ cook ಮಾಡ್ತಾ so ಏನು ರಿಲೀಸ್ ಆಗುತ್ತೆ? So it gives Na2CO3, sodium carbonate, water and carbon dioxide gas. So carbon dioxide gas ಏನು ರಿಲೀಸ್ ಆಗಿದೆ, ಕುಕ್ ಮಾಡ್ತಾ ಏನು ರಿಲೀಸ್ ಆಗುತ್ತೆ ಅಲ್ವಾ, ಸೊ ಇದು ಟ್ರ್ಯಾಪ್ ಆಗುತ್ತೆ ಆ್ಯಂಡ್ ಇಟ್ ಮೇಕ್ಸ್ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಫ್ಲಫಿ. Carbon dioxide is responsible for that. And what are the uses of baking soda for making baking powder? Baking powder andre enu? Baking soda bere, baking powder bere. So baking powder, which is a mixture of baking soda and a mild edible acid such as tartaric acid. Tartaric acid yavralli irutte? Huಣಸೆ ಹಣ್ಣಲ್ಲಿ ಇರುತ್ತೆ, ಟ್ಯಾಮರಿಂಡ್ ಅಲ್ಲಿ ಇರುತ್ತೆ. ಸೊ ಎಡಿಬಲ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ, tartaric acid ಅನ್ನು ಯೂಸ್ ಮಾಡ್ತಾರೆ. When baking powder is heated or mixed in water, the following reaction takes place. ಸೊ ಈ ರಿಯಾಕ್ಷನು ಆಗುತ್ತೆ. NaHCO3 plus H+. ಈ H+ ಅಯಾನ್ ಎಲ್ಲಿಂದ ಬಂತು? ಟಾಟಾರಿಕ್ ಆಸಿಡ್ ಇಂದ ಬಂತು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅಲಾಂಗ್ ವಿತ್ ಸೋಡಿಯಂ ಸಾಲ್ಟ್ ಆಫ್ ಆಸಿಡ್ ವಿಲ್ ಬಿ ರಿಲೀಸ್ಡ್. ಸೊ ಟಾಟಾರಿಕ್ ಆಸಿಡ್ ಯೂಸ್ ಮಾಡೋ ಏನು ಉದ್ದೇಶ ಏನು ಇಲ್ಲಿ? ನಾವು ಹಳಿ ರಿಯಾಕ್ಷನಲ್ಲಿ ನೋಡಿದ್ವಿ ಅಲ್ವಾ, Na2CO3 ಪ್ರೊಡ್ಯೂಸ್ ಆಯಿತು. Na2CO3 ಈಸ್ ಬಿಟರ್ ಇನ್ ಟೇಸ್ಟ್, ಕಹಿ ಇರುತ್ತೆ. ಸೊ ಅಡುಗೆ ಮಾಡಿದಾಗ ಕಹಿ ಆದರೆ ಅಡುಗೆ ಏನಾಗುತ್ತೆ, ಕನ್ಸ್ಯೂಮ್ ಮಾಡೋದಿಲ್ಲ. ಹಾಗಾಗಿ ವಿಲ್ ಮೇಕ್ ಯೂಸ್ ಆಫ್ ದ ಟಾಟಾರಿಕ್ ಆ್ಯಸಿಡ್ ಅಲಾಂಗ್ ವಿತ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರನ್ನು ಹಾಗಾಗಿ ಯೂಸ್ ಮಾಡ್ತೀವಿ. ರೈಟ್. ಸೊ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಇದೆ ಅಲ್ವಾ, ಸೊ ಇಟ್ ವಿಲ್ ಬಿ ಸ್ಲೈಟ್ಲಿ ಸಾರ್, ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಕಹಿ ಆಗೋದಿಲ್ಲ ಮಾಡಿದಂಥ ಅಡುಗೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ರಿಯಾಕ್ಷನ್ ಕ್ಯಾನ್ ಕಾಸ್ ಬ್ರೆಡ್ ಆರ್ ಕೇಕ್ ಟು ರೈಸ್, ಮೇಕಿಂಗ್ ದೆಮ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ. ಸೊ ಫ್ಲಫಿ ಆಗೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕಾರಣ. ಆ್ಯಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈಸ್ ಆಲ್ಸೋ ಆ್ಯನ್ ಇಂಗ್ರೀಡಿಯೆಂಟ್ ಇನ್ ಆ್ಯಂಟಾಸಿಡ್ಸ್. ಆಸಿಡಿಟಿ ಆದಾಗ ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಜೊತೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಜೊತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟನ್ನು ಸಹ ಕನ್ಸ್ಯೂಮ್ ಮಾಡ್ಬೋದು. ಇನ್ ಕೇಸ್ ಮನೆಯಲ್ಲಿ ಆ್ಯಂಟಾಸಿಡ್ ಇಲ್ಲ, ಮೆಡಿಕಲ್ ಶಾಪಿಂದ ತಂದಿಲ್ಲ ಅಂತಂದರೆ ಏನು ಮಾಡ್ಬೋದು, ಸೊ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಸ್ವಲ್ಪ ಸೋಡಿಯಂ ಬೈಕಾರ್ಬೋನೇಟ್, ಬೇಕಿಂಗ್ ಸೋಡಾನ ಹಾಕಿ ಕುಡಿಬೋದು. ಸೊ ಆಸಿಡಿಟಿ ಕಡಿಮೆ ಆಗುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಯೂಸ್ ಇನ್ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸಲ್ಲಿ ಏನಿರುತ್ತೆ, ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಸೊ ರೆಡ್ ಕಲರ್ ಏನು ಕಂಟೈನರ್ ಇರುತ್ತೆ ಅಲ್ವಾ ಬಿಲ್ಡಿಂಗ್ಸಲ್ಲೆಲ್ಲ, ದಟ್ ಈಸ್ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಹೇಗೆ ಏನು ರಿಯಾಕ್ಟ್ ಆಗುತ್ತೆ, ಏನು ಫಾರ್ಮೇಷನ್ ಆಗುತ್ತೆ? ಸೊ ವಾಟ್ ಈಸ್ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್? ಅ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಕನ್ಸಿಸ್ಟ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಒಂದು ಕಂಟೈನರಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ, ಇನ್ನೊಂದು ಕಂಟೈನರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. On pressing the knob, the sulfuric acid reacts with the soda which forms sodium sulfate and water, liberating carbon dioxide. So carbon dioxide is the gas that is used to put out the fire. So oxygen idre ಏನಾಗುತ್ತೆ, ಕಂಬಸ್ಟ್ ಆಗುತ್ತೆ ಅಲ್ವಾ. ಫೈರ್ ಟ್ರಯಾಂಗಲಲ್ಲಿ ಆಕ್ಸಿಜನ್ನು, ಇಗ್ನಿಷನ್ ಟೆಂಪ್ರೇಚರು ಮತ್ತು ಫ್ಯೂಯಲ್ ಇರಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಇಟ್ cuts off the oxygen supply and thus extinguishes the fire. ಸೊ ಫೈರ್ ಟ್ರಯಾಂಗಲಲ್ಲಿ ಯಾವುದೋ ಒಂದು ಕಟ್ ಆಫ್ ಆಯಿತು ಅಂತಂದರೆ, ಟೆಂಪ್ರೇಚರ್ ಕಡಿಮೆ ಆಯಿತು ಅಂತಂದರೆ ಫೈರು ನಿಲ್ಲತ್ತೆ, ಅಥವಾ ಆಕ್ಸಿಜನ್ ಕಟ್ ಆಫ್ ಆಯಿತು ಅಂತಂದರೆ ಫೈರು ನಿಲ್ಲತ್ತೆ, ಅಥವಾ ಫ್ಯೂಯಲ್ ಸಪ್ಲೈ ಆಫ್ ಫ್ಯೂಯಲ್ ಈಸ್ ಇನಿಬಿಟ್ ಆಯಿತು ಅಂತಂದರೆ, ಕಟ್ ಆಯಿತು ಅಂತಂದರೆ ಅವಾಗಲೂ ಸಹ ಏನಾಗುತ್ತೆ, ಫೈರು ಕಟ್ ಆಫ್ ಆಗುತ್ತೆ ಅಲ್ವಾ, ಪುಟ್ ಆಫ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಸಪ್ಲೈನ ಕಟ್ ಮಾಡುತ್ತೆ, ನಿಲ್ಲಿಸತ್ತೆ, ಹಾಗಾಗಿ ಬೆಂಕಿ ಏನಾಗುತ್ತೆ, ಆರ್ ಹೋಗುತ್ತೆ. ಇನ್ ಅ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್, ವೆನ್ ದ ನಾಬ್ ಈಸ್ ಸ್ಟ್ರಕ್, concentrated sulfuric acid present in the fire extinguisher comes in contact with sodium bicarbonate and produces carbon dioxide that puts out the fire. So carbon dioxide is very important. Moving forward,
Washing soda. So washing soda is also a mild basic salt. Another chemical that can be obtained from sodium chloride is washing soda. So sodium carbonate can be obtained by heating baking soda ಅಲ್ವಾ. ಸೊ ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ರೆ ನಮಗೆ ಸೋಡಿಯಂ ಕಾರ್ಬೋನೇಟ್ ಸಿಗುತ್ತೆ, Na2CO3 ಸಿಗುತ್ತೆ, NaHCO3ನ ಹೀಟ್ ಮಾಡಿದ್ರೆ. ಸೊ ಅಪಾನ್ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಏನಾಗುತ್ತೆ, ನಮಗೆ ವಾಷಿಂಗ್ ಸೋಡಾ ಸಿಗುತ್ತೆ. ಏನೂ ಇಲ್ಲ, ಈ ಸೋಡಿಯಂ ಕಾರ್ಬೋನೇಟ್ ಏನು ಸಿಕ್ಕಿದೆ ಅದಕ್ಕೆ ನೀರು ಮಿಕ್ಸ್ ಮಾಡಿದ್ರೆ ನಮಗೆ ವಾಷಿಂಗ್ ಸೋಡಾ ಸಿಕ್ತು. ಆ್ಯಂಡ್ ಇಟ್ ಈಸ್ ಅ ಬೇಸಿಕ್ ಸಾಲ್ಟ್. ಇಲ್ಲಿ 10H2O ಅಂತ ಇದೆ. ಏನಿದು 10H2O? ದಿಸ್ ಈಸ್ ವಾಟರ್ ಆಫ್ crystallization. We'll discuss that, but before that, so what are the uses of washing soda? So sodium carbonate is used in glass, soap and paper industries. Paper making industries alli, glass industries alli, glass making industries. So idanna use ಮಾಡ್ತಾರೆ. It is used in the manufacture of sodium compounds such as borax. Borax production alli idanna use ಮಾಡ್ತಾರೆ. And sodium carbonate can be used as a cleaning agent for domestic purpose. So day to day life alli, ನಮ್ಮ ಲೈಫ್ ಅಲ್ಲಿ ಸೊ ಇದು ಇಂಪಾರ್ಟೆಂಟು. ಥರ್ಡ್, ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಬಟ್ಟೆ ತೊಳೆಯೋಕ್ಕೆ, ಸೊ ವೆಸಲ್ಸ್ ವಾಶ್ ಮಾಡೋಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. 2 ಟೈಪ್ಸ್ ಆಫ್ ವಾಟರ್, ಒಂದು ಟೆಂಪ್ರರಿ ಹಾರ್ಡ್ನೆಸ್, ಇನ್ನೊಂದು ಪರ್ಮನೆಂಟ್ ಹಾರ್ಡ್ನೆಸ್. ಸೊ ಟೆಂಪ್ರರಿ ಹಾರ್ಡ್ನೆಸ್ಸಲ್ಲಿ ಏನಿರುತ್ತೆ, ಕಾರ್ಬೋನೇಟ್ಸ್ ಆಫ್ ಡಿಫ್ರೆಂಟ್ ಸಾಲ್ಟ್ಸ್ ವಿಲ್ ಬಿ ದೇರ್. ಇಲ್ಲಿ ಪರ್ಮನೆಂಟ್ ಹಾರ್ಡ್ನೆಸ್ ಕಾಸ್ ಮಾಡುವಂಥದ್ದು ಯಾವುದು? ಸಲ್ಫೇಟ್ಸ್ ಆಫ್ ಡಿಫ್ರೆಂಟ್ ಸಾಲ್ಟ್ಸ್ ಅಲ್ವಾ. ಸೊ ಹಾರ್ಡ್ ವಾಟರನ್ನು ರಿಮೂವ್ ಮಾಡಬೇಕು, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ರಿಮೂವ್ ಮಾಡಬೇಕು ಅಂತಂದರೆ ನಾವೇನು ಯೂಸ್ ಮಾಡ್ತೀವಿ? ವಾಷಿಂಗ್ ಸೋಡಾನ ಯೂಸ್ ಮಾಡಬಹುದು. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಯಾರಾದರೂ ಕೈ ಮೂಳೆ ಮುರ್ಕೊಂಡಿದ್ರೆ ಡಾಕ್ಟರ್ ಹತ್ರ ಹೋಗಿದ್ರೆ ಏನು ಮಾಡಿರ್ತಾರೆ? ಪ್ಲಾಸ್ಟರ್ ಮಾಡಿರ್ತಾರೆ. ಏನು ಯೂಸ್ ಮಾಡ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡ್ತಾರೆ. ಅಥವಾ ಗಣೇಶ ಮೂರ್ತಿ ಮಾಡೋಕ್ಕೆ, ಗಣೇಶ ಚತುರ್ಥಿ ಟೈಮಲ್ಲಿ ಗಣೇಶ ಮೂರ್ತಿ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡ್ತಾರೆ. ಸೊ ಇವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಗಣೇಶ ಮೂರ್ತಿ ಮಾಡೋದು ಏನು ಮಾಡಿದ್ದಾರೆ? ಪ್ರಾಹಿಬಿಟ್ ಮಾಡಿದ್ದಾರೆ. ಯಾಕೆ? ಇಟ್ ಕಾಸಸ್ ಪೊಲ್ಯೂಷನ್ ಅಂತ. ಸೊ ಗಣೇಶ ಮೂರ್ತಿನ ನೀರಿಗೆ ಹಾಕ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗುತ್ತೆ? ಡೆಪಾಸಿಟ್ ಆಗುತ್ತೆ. ಸೊ ಇಟ್ ಅಫೆಕ್ಟ್ಸ್ aquatic plants and animal life. ಹಾಗಾಗಿ ಸೊ ಆನ್ ಹೀಟಿಂಗ್ ಜಿಪ್ಸಮ್ at 373 Kelvin it loses water molecules and becomes calcium sulfate hemihydrate. Calcium sulfate hemihydrate ಅಂದರೆ ಏನು? CaSO4 half H2O. half H2O ಹೇಗಿರುತ್ತೆ? ಸೊ 2 ಕ್ಯಾಲ್ಶಿಯಂ ಸಲ್ಫೇಟಿಂದ 2 ಕ್ಯಾಲ್ಶಿಯಂ ಸಲ್ಫೇಟ್ ಮಾಲಿಕ್ಯೂಲಿಂದ 1 ವಾಟರ್ ಇರುತ್ತೆ. 2 ಶೇರ್ ಮಾಡುತ್ತೆ ಒಂದು ಮಾಲಿಕ್ಯೂಲನ್ನು. ಸೊ ಇದು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವುದರಿಂದ ಸಿಗುತ್ತೆ? ಜಿಪ್ಸಮಿಂದ ಸಿಗುತ್ತೆ. ಸೊ ಜಿಪ್ಸಮಿಂದ ಕೆಮಿಕಲ್ ಫಾರ್ಮುಲಾ ಏನು? ಇಟ್ ಈಸ್ ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್, CaSO4 2H2O. So the doctors use plaster of Paris for supporting fractured bones in the right position. So fracture ಆದಾಗ ಬೋನ್ಸು ಏನು ಯೂಸ್ ಮಾಡ್ತಾರೆ? ಡಾಕ್ಟರ್ಸು ಕಾಸ್ಟಿಂಗ್ ಮಾಡ್ತಾರೆ ಅಲ್ವಾ, ಯಾವುದು? POP ಇಂದನೇ ಮಾಡೋದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಅ ವೈಟ್ ಪೌಡರ್ ಆ್ಯಂಡ್ ಆನ್ ಮಿಕ್ಸಿಂಗ್ ವಿತ್ ವಾಟರ್ ಇಟ್ ಚೇಂಜಸ್ ಟು ಜಿಪ್ಸಮ್, ಒನ್ಸ್ ಅಗೇನ್ ಗಿವಿಂಗ್ ಅ ಹಾರ್ಡ್ ಸಾಲಿಡ್ ಮಾಸ್. ಜಿಪ್ಸಮಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಜಿಪ್ಸಮ್ ಸಿಗುತ್ತೆ. ಸೊ ಏನಾಗುತ್ತೆ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನೀರಿಗೆ ಹಾಕಿದ್ರೆ ಅಥವಾ ನೀರು ಆ್ಯಡ್ ಮಾಡಿದ್ರೆ ಜಿಪ್ಸಮ್ ಸಿಕ್ತು. ಜಿಪ್ಸಮನ್ನು ಹೀಟ್ ಮಾಡಿದ್ರೆ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಕ್ತು. ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಆಲ್ಸೋ ಫೈರ್ ರೆಸಿಸ್ಟೆಂಟ್, ಬೆಂಕಿ ಹತ್ಕೊಳ್ಳಲ್ಲ ಅದಕ್ಕೆ. ಹಾಗಾಗಿ ಇಟ್ ಈಸ್ ಯೂಸ್ಡ್ ಆಸ್ ಬಿಲ್ಡಿಂಗ್ ಮಟೀರಿಯಲ್ ಫಾರ್ ವಾಲ್ ಸರ್ಫೇಸಿಂಗ್ ಆ್ಯಂಡ್ ಫೈರ್ ಪ್ರೂಫಿಂಗ್. ಸೊ ಬಿಲ್ಡಿಂಗ್ಸಲ್ಲಿ ಫೈರ್ ಪ್ರೂಫಿಂಗಿಗೆ POP ಯೂಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮೇಕಿಂಗ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಆರ್ಟ್ ವರ್ಕ್ಸ್. ನಾನು ಹೇಳ್ದೆ ಅಲ್ವಾ, ಗಣೇಶ ಮೂರ್ತಿ ಮಾಡೋಕ್ಕೆ, ಸೊ ಟಾಯ್ಸ್ ಮಾಡೋದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡ್ತಾರೆ. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ನಾವು ಕೆಲವೊಂದು ಸಬ್ಸ್ಟೆನ್ಸಲ್ಲಿ ಈಗ CuSO4, ಬ್ಲೂ ವಿಟ್ರಿಯಾಲ್, ಗ್ರೀನ್ ವಿಟ್ರಿಯಾಲ್ ಅಂತ ಇದೆ ಅಲ್ವಾ. ಸೊ ಅಲ್ಲಿ ಏನು ನೋಡ್ತೀವಿ ನಾವು? ವಾಟರ್ ಮಾಲಿಕ್ಯೂಲ್ಸನ್ನು ನೋಡ್ತೀವಿ. ಸೊ ಏನು ಇಲ್ಲಿ ನೋಡಿ, ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್, ಸೊ ಪೆಂಟಾಹೈಡ್ರೇಟ್, 5H2O. ಇಟ್ ಇಂಪಾರ್ಟ್ಸ್ ಬ್ಲೂ ಕಲರ್. ಬ್ಲೂ ವಿಟ್ರಿಯಾಲ್, ಇದು ಬ್ಲೂ ವಿಟ್ರಿಯಾಲ್ ಅಂತ ಕರಿತೀವಿ.
ನೀರಿಗೆ ಹಾಕಿದರೆ ಸೊ ಬ್ಲೂ ಕಲರ್ ಸೊಲ್ಯೂಷನ್ ಸಿಗುತ್ತೆ. ಸೊ ಇದು ಫೆರಸ್ ಸಲ್ಫೇಟ್. ಓಕೆ, ಇದರಲ್ಲಿ ಏನಾಗುತ್ತೆ, ಇದಕ್ಕೆ ಗ್ರೀನ್ ವಿಟ್ರಿಯಾಲ್ ಅಂತ ಕರಿತೀವಿ. ಗ್ರೀನ್ ವಿಟ್ರಿಯಾಲ್ ಅಂತ ಕರಿತೀವಿ. ಇಲ್ಲಿ 7 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಏನು ಹಾಗಿದ್ರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ, ಸೊ Na2CO3 ವಿತೌಟ್ ವಾಟರ್ ಮಾಲಿಕ್ಯೂಲ್ಸ್ ಈಸ್ ಕಾಲ್ಡ್ ಸೋಡಾ ಆ್ಯಶ್. ಸೊ ವಾಷಿಂಗ್ ಸೋಡಾದಲ್ಲಿ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ವಾಸ್ ದೇರ್. ಸೊ ಆ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲ ಅಂತ ಅಂದರೆ ಅದು ವಾಷಿಂಗ್ ಸೋಡಾ ಅಲ್ಲ, ದಟ್ ಈಸ್ ಸೋಡಾ ಆ್ಯಶ್. This salt without water molecules is called anhydrous salt. Anhydrous ಅಂದರೆ without water, hydra ಅಂದರೆ water. So the presence of 10 water molecules makes soda ash washing soda, and this salt with water molecules is called hydrated salt. Water of crystallization ಇದೆ ಅಂತ ಅಂದರೆ ಅದಕ್ಕೆ ಹೈಡ್ರೇಟೆಡ್ ಸಾಲ್ಟ್ ಅಂತ ಕರಿತೀವಿ. ಅದನ್ನು ಹೀಟ್ ಮಾಡಿ, ಆ ಕಾಂಪೌಂಡನ್ನು ಹೀಟ್ ಮಾಡಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ಆ್ಯನ್ಹೈಡ್ರಸ್ ಸಾಲ್ಟ್ ಅಂತ ಕರಿತೀವಿ. ಸೊ ಹೀಟ್ ಮಾಡಿದ ತಕ್ಷಣ ಎಲ್ಲ ವಾಟರ್ ಆಫ್ ಕ್ರಿಸ್ಟಲೈಸೇಷನು ಹೋಗುತ್ತೆ ಅಂತಲ್ಲ, ಪಾರ್ಷಿಯಲ್ ಆಗಿ ರಿಮೂವ್ ಆಗಬಹುದು. ಸೊ ದೀಸ್ ವಾಟರ್ ಮಾಲಿಕ್ಯೂಲ್ಸ್ ಡೋಂಟ್ ಮೇಕ್ ದ ಸಾಲ್ಟ್ ವೆಟ್ ಬಟ್ ಹೆಲ್ಪ್ ಡೆವಲಪ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಸಾಲ್ಟ್ ಏನಿರಲ್ಲ, ವೆಟ್ನೆಸ್ ಇರೋದಿಲ್ಲ. ಸೊ ಈ ಮಾಲಿಕ್ಯೂಲ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ ಅಲ್ವಾ, ಸೊ ದಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕ್ರಿಸ್ಟಲಿನ್ ಸ್ಟ್ರಕ್ಚರ್. Okay, so it gives the crystal a definite structure as well as the color. So during crystallization of sodium carbonate, 10 molecules of water are incorporated in the crystal lattice per molecule of sodium carbonate. ಒಂದು sodium carbonate moleculeಗೆ 10 ವಾಟರ್ ಮಾಲಿಕ್ಯೂಲ್ಸು ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಅದನ್ನು ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. So the water molecules combined with one formula unit of the salt are called water of crystallization. So washing soda ಒಂದು ಎಕ್ಸಾಂಪಲ್ಲು, ಬ್ಲೂ ವಿಟ್ರಿಯಾಲ್ ಇದೆ, ಗ್ರೀನ್ ವಿಟ್ರಿಯಾಲ್ ಇದೆ. ಆ್ಯಂಡ್ ಬಿಸೈಡ್ಸ್ ಡಿಸೈಡಿಂಗ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್, ಡೆಫಿನೆಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಕೊಡೋದ್ರ ಜೊತೆ ಕಲರನ್ನು ಸಹ ಇಂಪಾರ್ಟ್ ಮಾಡುತ್ತೆ. ಸೊ ಈ ಬ್ಲೂ ವಿಟ್ರಿಯಾಲ್ ತಗೊಂಡು, ಸೊ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟನ್ನು ತಗೊಂಡು ನಾವು ಹೀಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ವೈಟ್, ಇಟ್ ಲೂಸಸ್ ಇಟ್ಸ್ ಡಿಸ್ಟಿಂಕ್ಟ್ ಕಲರ್, ಇಟ್ ಬಿಕಮ್ಸ್ ಆ್ಯನ್ಹೈಡ್ರಸ್. ಸೊ ಏನಾಗುತ್ತೆ, ಇದು ಕ್ರಿಸ್ಟಲಿನ್ ಸ್ಟ್ರಕ್ಚರಲ್ಲಿ ಇರುತ್ತೆ, ಎಡ್ಜಸ್ ಇರುತ್ತೆ ಅಲ್ವಾ, ಅದೇನಾಗುತ್ತೆ ಆ್ಯನ್ಹೈಡ್ರಸ್ ಆಗುತ್ತೆ. ಹಾಗೆ ಅಮಾರ್ಫಸ್ ಸಾಲ್ಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಅಮಾರ್ಫಸ್ ಅಂದರೆ ಪೌಡರಿ ಸಬ್ಸ್ಟೆನ್ಸ್. ಸೊ ಇದಕ್ಕೆ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಇದೆ ಆ್ಯಂಡ್ ಇಟ್ ಹ್ಯಾಸ್ ಅ ಡಿಸ್ಟಿಂಕ್ಟ್ ಕಲರ್. ಹೀಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಅಮಾರ್ಫಸ್ ಆ್ಯಂಡ್ ಇಟ್ ಲೂಸಸ್ ದ ಡಿಸ್ಟಿಂಕ್ಟ್ ಕಲರ್. ಸೊ ಏನಾಗುತ್ತೆ, ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟನ್ನು ಹೀಟ್ ಮಾಡಿದ್ರೆ ಇಲ್ಲಿ ಕಾಪರ್ ಸಲ್ಫೇಟು ಮತ್ತು ಸೊ 5 molecules of water will be released. So same happens in case of green vitriol as well. White vitriol ಅಂತನೂ ಇದೆ. So on heating hydrated ferrous sulfate crystals, their color changes from dash to dash, blue to white, blue to dirty white, white to pale green to dirty white. So ferrous sulfate crystals, hydrated ferrous sulfate crystals ಅಂದರೆ ಇದು ಗ್ರೀನ್ ವಿಟ್ರಿಯಾಲ್. ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಗ್ರೀನ್ ಕಲರ್ ಇದೆ ಇದು. ಬ್ಲೂ ಟು ವೈಟ್, ನೋ. ಸೊ ಬ್ಲೂ ಟು ಡರ್ಟಿ ವೈಟ್, ನೋ, ಬ್ಲೂ ಇಲ್ಲ, ಅದು ಗ್ರೀನ್ ಇರೋದು. ಸೊ ವೈಟ್ ಟು ಪೇಲ್ ಗ್ರೀನ್, ಹೈಡ್ರೇಟೆಡ್ ಅಂತ ಇದೆ. ಹೈಡ್ರೇಟೆಡ್ ಅಂದರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇನ್ನೂ ಇದೆ. ಹಾಗಾಗಿ ಏನಾಗುತ್ತೆ, ಸೊ ಪೇಲ್ ಗ್ರೀನ್ ಟು ಡರ್ಟಿ ವೈಟ್. ಸೊ ದಿಸ್ ಈಸ್ ದ ಕಲರ್. ಸೊ ಹೀಟ್ ಮಾಡಿದ್ರೆ ಹೈಡ್ರೇಟೆಡ್ ಗ್ರೀನ್ ವಿಟ್ರಿಯಾಲ್, ಅದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ, ಕಲರು ಗ್ರೀನಿಂದ ವೈಟ್ ಆಗಿ ಚೇಂಜ್ ಆಗುತ್ತೆ. Another salt which possess water of crystallization ಯಾವುದು, ಜಿಪ್ಸಮ್ ಬಗ್ಗೆ ಓದಿದ್ದೀವಿ. ಜಿಪ್ಸಮ್ನ ಹೀಟ್ ಮಾಡಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಿಗೆ ನೀರು ಆ್ಯಡ್ ಮಾಡಿದ್ರೆ ಜಿಪ್ಸಮ್ ಸಿಗುತ್ತೆ. ಸೊ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಸೊ ವಾಟ್ ಡಸ್ ದಿಸ್ ಹಾಫ್ ವಾಟರ್ ಮಾಲಿಕ್ಯೂಲ್ ಸಿಗ್ನಿಫೈ? ನಾನು ಹೇಳ್ದೆ ಅಲ್ವಾ, ಸೊ 2 ಮಾಲಿಕ್ಯೂಲ್ ಆಫ್ ಕ್ಯಾಲ್ಶಿಯಂ ಸಲ್ಫೇಟ್
ಸೊ ಅದು ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ಬಾಂಡ್ ಆಗಿರುತ್ತೆ. ಸೊ ಹಾಫ್ ಅಂತ ಅಂದರೆ ಆ ಅರ್ಥ. ಸೊ ವಿ ಹ್ಯಾವ್ ಅ ಕ್ವಶನ್ ನೌ, ಅಸರ್ಷನ್ ಆ್ಯಂಡ್ ರೀಸನ್. ಸೊ ಫಸ್ಟು ನೀವು ಆನ್ಸರ್ಸನ್ನು ಓದಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಕ್ಯಾನ್ ಬಿ ರಿಯಲಿ ಕನ್ಫ್ಯೂಸಿಂಗ್. ಅಸರ್ಷನ್ ಮತ್ತು ರೀಸನನ್ನು ಒಂದು 3-4 ಸಲ ಓದಿ. ದೆನ್ ಕಮ್ ಟು ಅ ಕನ್ಕ್ಲೂಷನ್. ಸೊ ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್ ಈಸ್ ಕಾಮನ್ಲಿ ನೋನ್ ಆಸ್ ಜಿಪ್ಸಮ್. ಹೌದಾ? ಹೌದು. ಜಿಪ್ಸಮ್ ಅಂದ್ರೇನು? ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ರೀಸನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಪೊಸಿಷನ್. ಎರಡೂ ಕರೆಕ್ಟ್ ಇದೆ ಅಲ್ವಾ? POPನ ಸೊ ಕಾಸ್ಟಿಂಗಿಗೆ ಯೂಸ್ ಮಾಡ್ತಾರೆ. ಆದರೆ ರೀಸನ್ ಈಸ್ ನಾಟ್ ದ ಕರೆಕ್ಟ್, ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಸೊ ಬೋತ್ A and R ಆರ್ ಟ್ರೂ. ಎರಡೂ ಸಹ ಕರೆಕ್ಟ್ ಇದೆ. ಆದರೆ R is not the correct explanation of the assertion. That is not the reason. So in this session, what all did we discuss about? pH. pH scale ಬಗ್ಗೆ ಓದಿದ್ವಿ. 0 ಇಂದ 14 ರೇಂಜ್ ಆಗುತ್ತೆ. 0 ಇಂದ 14 ರೇಂಜ್ ಆಗುತ್ತೆ. So 0 to 7 indicates acidic pH. 7 indicates the neutral pH. Neutral pH. 7 to 14 indicates the basic pH. Basic pH na indicate ಮಾಡುತ್ತೆ 7 to 14. ಸೊ ಅಪ್ಲಿಕೇಶನ್ಸ್ ಆಫ್ PHನ ಓದಿದ್ದೀವಿ. ಸೊ ಅಗ್ರಿಕಲ್ಚರಲ್ ಫೀಲ್ಡ್, ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತಾರೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸನ್ನ ಓದಿದ್ದೀವಿ ಅಲ್ವಾ? ಆಸಿಡಿಟಿ ಆದಾಗ ಅಥವಾ ಟೂತ್ ಡಿಕೆ ಪ್ರಿವೆಂಟ್ ಮಾಡೋದಕ್ಕೆ ಸೊ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ, ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಸ್ಟ್ರಾಂಗ್ ಆಸಿಡ್ಸ್ ಆರ್ ದೋಸ್ ಆಸಿಡ್ಸ್ ವಿಚ್ ಡಿಸೋಸಿಯೇಟ್ ಆರ್ ಅಯನೈಸ್ ಕಂಪ್ಲೀಟ್ಲಿ ಇನ್ ವಾಟರ್, ಆ್ಯಂಡ್ ಸ್ಟ್ರಾಂಗ್ ಬೇಸಸ್ ಆರ್ ದೋಸ್ ವಿಚ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇನ್ ವಾಟರ್. ವೀಕ್ ಆಸಿಡ್ಸ್ ಮತ್ತು ವೀಕ್ ಬೇಸಸ್ ಅಂದ್ರೇನು? ದೇ ಡಿಸೋಸಿಯೇಟ್ ಪಾರ್ಷಿಯಲಿ ಇನ್ ವಾಟರ್. ಅದಕ್ಕೆ ನಾವು ವೀಕ್ ಬೇಸಸ್ ಅಥವಾ ಆಸಿಡ್ಸ್ ಅಂತ ಕರಿತೀವಿ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸಾಲ್ಟ್ಸ್. ಸೋಡಿಯಂ ಕ್ಲೋರೈಡ್, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್, ಆ್ಯಂಡ್ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಂಪಾರ್ಟೆನ್ಸ್ ಏನು? ಇಟ್ ಇಂಪಾರ್ಟ್ಸ್ ಅ ಪರ್ಟಿಕ್ಯುಲರ್ ಕಲರ್ ಟು ದ crystal or the salt, and it gives a particular crystalline structure to the salt. Adu important. So this is all for today's session. So acids, bases ಮತ್ತೆ salts ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. Thank you so much. Follow for more and please subscribe to the channel and turn on the notifications. Thank you.